ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಪ್ರಾದೇಶಿಕ ಪಕ್ಷವಾಗಿ ಜೆಡಿಎಸ್ನ ಬೆಳವಣಿಗೆ, ಇನ್ನು ಬಿಜೆಪಿ ಜೊತೆಗಿನ ಮೈತ್ರಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಆಡಳಿತ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಕೃಷ್ಣ ರೆಡ್ಡಿ ಅವರು ಇವತ್ತು ಜಿ ಮುಖಾಮುಖಿಯಲ್ಲಿ ಮಾತನಾಡಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರದ ಸಂದರ್ಭದಲ್ಲಿ ಸರ್, ಪಕ್ಷವನ್ನ ಬಲವರ್ಧನೆ ಮಾಡೋದಕ್ಕೆ ಇರುವಂತಹ ಸವಾಲುಗಳ ಬಗ್ಗೆ ಮೊದಲನೇದಾಗಿ ಉಲ್ಲೇಖ ಮಾಡೋದಾದ್ರೆ ಏನ್ ಹೇಳ್ತೀರಿ ಸರ್? ಈಗಾಗಲೇ ಕಳೆದ ಒಂದು 10 ದಿನಗಳ ಹಿಂದೆ ನಾವೇನು ಕೋರ್ ಕಮಿಟಿ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತಗೊಂಡಿದ್ದೇನೆ. ಅದಾದ ನಂತರ ನಾನು ಮೊದಲನೇದಾಗಿ ಒಂದು ಕೋರ್ ಕಮಿಟಿ ಸಭೆಯನ್ನು ಮಾಡಿದ್ದೇವೆ ಗೋಲ್ಡ್ ಪಿಂಚ್ ಹೋಟ್ಲಲ್ಲಿ. ಆ ಸಭೆಯಲ್ಲಿ ಭಾಳ ಮಹತ್ವವಾದಂಥ ತೀರ್ಮಾನಗಳನ್ನು ತಗೊಂಡಿದ್ದೇವೆ. ಇವತ್ತು ಸಂಘಟನೆ ಇಡೀ ಕರ್ನಾಟಕದಲ್ಲಿ ಸಮಗ್ರವಾಗಿ JDS ಪಕ್ಷದ ಬೆಳವಣಿಗೆ, JDS ಪಕ್ಷದ ಸಂಘಟನೆ ಮಾಡೋ ದೃಷ್ಟಿಯಿಂದ ನಾವು ಏನೆಲ್ಲ ತೀರ್ಮಾನಗಳನ್ನು ಮಾಡಬೇಕು ಅಂತ ಹೇಳಿ ಮೊದಲನೇದಾಗಿ ಜಿಲ್ಲಾ ಅಧ್ಯಕ್ಷರನ್ನ, ಯಾಕಂದ್ರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಆಯ್ಕೆ ಆಗಿರೋದ್ರಿಂದ ಈ ಹಿಂದಿನ ಜಿಲ್ಲಾ ಅಧ್ಯಕ್ಷ ಅಂದ್ರೆ ಎಲ್ಲಾ ಪದಾಧಿಕಾರಿಗಳು ಕೂಡ ಅದು ವಿಸರ್ಜನೆ ಆಗಿದೆ. ಈಗ ಹೊಸದಾಗಿ ಜಿಲ್ಲಾ ಅಧ್ಯಕ್ಷರುಗಳನ್ನ ನೇಮಕ ಮಾಡುವಂಥದ್ದು ಮತ್ತು ತಾಲೂಕು ಅಧ್ಯಕ್ಷರುಗಳನ್ನ ನೇಮಕ ಮಾಡುವಂಥದ್ದು. ಆ ಜಿಲ್ಲಾ ಅಧ್ಯಕ್ಷರುಗಳನ್ನ ಯಾರು ಬಲಿಷ್ಠವಾಗಿ ಪರಿಣಾಮಕಾರಿಯಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂಥವರನ್ನ ಮುಂದುವರಿಸುವುದು, ಅಥವಾ ಬರೀ ಜಿಲ್ಲಾಧ್ಯಕ್ಷರುಗಳು ಸುಮ್ಮನೆ ಜಿಲ್ಲಾಧ್ಯಕ್ಷರು ಅಂತೇಳಿ ಸುಮ್ಮನೆ ಓಡಾಡ್ಕೊಂಡಿರ್ತಕ್ಕಂಥವ್ರನ್ನ ನಾವು ಅಂಥವರನ್ನ ಕೂಡ ಮನವೊಲಿಸಿ, ಅಂದರೆ ಪಕ್ಷ ಸಂಘಟನೆಗಾಗಿ ಬೆಳವಣಿಗೆಗಾಗಿ ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನುವಂಥ ಮನವೊಲಿಸಿ ಅವರನ್ನ ತೆಗೆದು ಬೇರೆ ಆಕ್ಟಿವ್ ಆಗಿರ್ತಕ್ಕಂಥವ್ರನ್ನ ನೇಮಕ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದೇವೆ. ಅದು ಈಗ ಎರಡೂ ಕಡೆ ಕೇಂದ್ರದಲ್ಲಿ ಅಲ್ಲಿ ಅಧಿವೇಶನ ನಡೀತಾ ಇರೋದ್ರಿಂದ ನಮ್ಮ ನಾಯಕರು ಅಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇಲ್ಲಿ ನಮ್ಮ ಶಾಸಕರು ಇಲ್ಲಿ ನಮ್ಮ ಮುಂದಿನ 8ನೇ ತಾರೀಕಿನಿಂದ ಅಲ್ಲಿ ಏನು ಅವರು ಭಾಗವಹಿಸೋದ್ರಿಂದ ಈ ಎರಡೂ ಅಧಿವೇಶನಗಳು ಮುಗಿಸ್ಕೊಂಡು 15 ದಿವಸ ಆಗುತ್ತೆ. ಆ ಬಂದ ನಂತರ ಈ ಜಿಲ್ಲಾ ಅಧ್ಯಕ್ಷರುಗಳಿಗೆ ನಾವು ಚಾಲನೆ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಮುಖ್ಯವಾಗಿ ಕಾರ್ಯಕರ್ತರಲ್ಲಿ ಉತ್ಸಾಹ ಅನ್ನೋದು ಬೇಕಾಗುತ್ತೆ. ಯಾಕಂದ್ರೆ ಕಳೆದ ಬಾರಿಯ ರಿಸಲ್ಟ್ಸ್ ನೋಡಿರೋದ್ರಿಂದಾಗಿ ಬಹುದೊಡ್ಡ ಮ್ಯಾಂಡೇಟ್ ಅನ್ನ ಕಾಂಗ್ರೆಸ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷವಾಗಿ JDS ಇಲ್ಲಿ ಒಂದು ಹೊಸ ಇತಿಹಾಸವನ್ನ ಬರಿಬೇಕು ಅನ್ನೋದಾದ್ರೆ ಕಾರ್ಯಕರ್ತರಲ್ಲಿ ವಿಶೇಷವಾಗಿ ಉತ್ಸಾಹ ಬೇಕು. ಅವರಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಬರಬೇಕು, ಆಡಳಿತ ನಡೆಸಬೇಕು ಅನ್ನುವಂಥ ಮನೋಭಾವ ಬರಬೇಕು ಸರ್. ಆ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನ ಹೆಂಗೆ ಹುರಿದುಂಬಿಸ್ತಾ ಇದ್ದೀರಿ? ನಾವು ಅದನ್ನ ಹೇಳೋದು, ಈಗ ನಾವು ಒಂದು ಪಕ್ಷ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು ಅಲ್ಲಿ ಪದಾಧಿಕಾರಿಗಳನ್ನ ಆಕ್ಟಿವ್ ಆಗಿರ್ತಕ್ಕಂಥವ್ರನ್ನ ನೇಮಕ ಮಾಡುವಂಥದ್ದು. ಮತ್ತೆ ಜೊತೆಗೆ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಆದ್ರೆ ಇತಿಹಾಸವನ್ನ ನೋಡಿದಾಗ ಎಷ್ಟು 122 ಇರ್ತಕ್ಕಂಥದ್ದು 60ಕ್ಕೆ ಬಂದಿದೆ, ಇವತ್ತು 138 ಇರ್ತಕ್ಕಂಥದ್ದು ಮುಂದೆ ಯಾವ ತರ ಬರುತ್ತೆ ಏನು ಅನ್ನೋಂಥದ್ದನ್ನ ನಾವು ಉದಾಹರಣೆಗೆ 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ರು, ಅನಂತರ 96ರಲ್ಲಿ ಪ್ರಧಾನಮಂತ್ರಿಗಳಾದ್ರು, ಮತ್ತೆ ನಮ್ಮ ಸರ್ಕಾರ ಬಂದಿಲ್ಲ. 99ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದ್ರು. ಆದ್ರೆ 2004ರಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ SM ಕೃಷ್ಣ ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಬಹುತೇಕ ಸೋತೋಗ್ಬಿಟ್ರು. 2004ರಲ್ಲಿ ಮತ್ತೆ ಸರ್ಕಾರ ಬಂದಿಲ್ಲ. ಆವತ್ತು ಸರ್ಕಾರ ರಚನೆ ಮಾಡೋದಕ್ಕೆ ಅಂಕಿಅಂಶ 113 ಯಾರಿಗೂ ಕೂಡ ಇರಲಿಲ್ಲ. ಆವತ್ತಿನ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಅವ್ರೇನು ಸರ್ಕಾರ ರಚನೆ ಮಾಡಿದ್ರು, ಕಾರಣಾಂತರಗಳಿಂದ 20 ತಿಂಗಳಾದ ನಂತರ ನಾವು BJP ಅವ್ರ ಜೊತೆ ಸೇರಿ ಸರ್ಕಾರ ಕುಮಾರಣ್ಣವರು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟು 20 ತಿಂಗಳಲ್ಲಿ ಒಳ್ಳೆ ಕಾರ್ಯಕ್ರಮಗಳಂದ್ರೆ ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ ಇವತ್ತು ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾರೆ. ಆವತ್ತಿನ 2006ರಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳೇನಿದಾವೆ ನಿಜವಾಗ್ಲೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿಲ್ಲ ಅನ್ನುವಂಥದ್ದು, ಆತರ ಜನ ಮಾತನಾಡುವಂಥವ್ರು ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇಂಥ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾವು ಪಕ್ಷ ಕಟ್ಟಲಿಕ್ಕೆ ಯಾರು ಆಕ್ಟಿವ್ ಆಗಿರ್ತಕ್ಕಂಥ ಪದಾಧಿಕಾರಿಗಳ ನೇಮಕ ಮಾಡ್ತೀವಲ್ಲ ಅವ್ರ ಮೂಲಕ ನಾವು ಪಕ್ಷ ಕಟ್ಟುವಂತ ಕೆಲಸವನ್ನ ಮಾಡ್ತೇವೆ. ಮತ್ತೆ 13ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು, 122 ಇದ್ರು. ಅವರು 165
ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನ ನಾವು ಪೂರೈಸಿದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಅಷ್ಟೇ. ಪೂರೈಸಿದ್ರೆ ಮತ್ತೆ ಅಧಿಕಾರಕ್ಕೆ ಬರಬೇಕಾಗಿತ್ತು. ಆದ್ರೆ ಅವರು 65ಕ್ಕೋ 66ಕ್ಕೋ ಬಂದ್ಬಿಟ್ರು, ಬಂದಿಲ್ಲ. ಮತ್ತೆ 2018ರಲ್ಲಿ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು, 2013ರಿಂದ 2018ರವರೆಗೂ ಅವ್ರು ಏನೇನು ತಪ್ಪುಗಳು ಮಾಡಿದ್ರು ಅದಕ್ಕೆ ಜನ ಶಿಕ್ಷೆ ಕೊಟ್ಟರು. 2018ರಲ್ಲಿ ಮತ್ತೆ ಬಂದಿಲ್ಲ, ಅವರು ಅಧಿಕಾರಕ್ಕೆ ಬಂದಿಲ್ಲ. ಅವತ್ತು ನಮ್ಮ ಜೊತೆಯಲ್ಲಿ ಅವರು ಸರ್ಕಾರ ರಚನೆ ಮಾಡಬೇಕಾಗಿತ್ತು. ಆಗ ಕುಮಾರಣ್ಣ ಅವರು ಒಳ್ಳೆ ಕಾರ್ಯಕ್ರಮಗಳನ್ನು ಅವತ್ತು ಕೂಡ ಕೊಡ್ತಾ ಇದ್ರು. ಮಾಧ್ಯಮಗಳಲ್ಲಿ ಎಲ್ಲೋ ಧರ್ಮಸ್ಥಳ ಚಿಕಿತ್ಸಾ ಪಡೆಯೋದಕ್ಕೆ ಹೋಗಿ ಅಲ್ಲಿ ಇದು MP ಎಲೆಕ್ಷನ್ ವರೆಗೂ ಇರಿ ಅಂತ ಹೇಳಿ ಅವರು ಉದ್ದೇಶಪೂರ್ವಕವಾಗಿ ಆ ಸರ್ಕಾರವನ್ನ ತೆಗೆಯುವಂತ ಕೆಲಸ ಮಾಡಿದ್ರು. ಮತ್ತೆ BJP ಅವರು ಬಂದ್ರು. ಈಗ ಇತಿಹಾಸದಲ್ಲಿ ಯಾರು ಕೂಡ 5 ವರ್ಷ ಬಿಟ್ರೆ ಮುಂದೆ ಬರ್ತಾ ಇರ್ಲಿಲ್ಲ. ಅಂದ್ರೆ ಬೇರೆ ಸರ್ಕಾರ ಬಂದ್ಬಿಡ್ತಾ ಇತ್ತು. ನಮಗೂ ಕೂಡ JDS ಮುಗಿಸ್ಬಿಡ್ತೀವಿ ಅಂದಾಗ ನಾವು ಎಲ್ಲೂ ಮುಗ್ದಿಲ್ಲ. ಯಾಕೆಂದ್ರೆ 2006ರಲ್ಲಿ ಯಡಿಯೂರಪ್ಪನವ್ರಿಗೆ ಅವರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿ ಯಡಿಯೂರಪ್ಪನವರು ಇಡೀ ರಾಜ್ಯ ಪ್ರವಾಸ ಮಾಡಿ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವ್ರಿಗೆ ಅನ್ಯಾಯ ಆಯ್ತೇನೋ ಅಂತ ಹೇಳಿ ಓಟ್ ಹಾಕಿದ್ರು. ಆವತ್ತು ಅವರು ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ, 110 ಬಂದ್ರು. ಈ ಸ್ವತಂತ್ರ ಅಭ್ಯರ್ಥಿಗಳನ್ನ ತಗೊಂಡು ಸರ್ಕಾರ ರಚನೆ ಮಾಡಿದ್ರು. ಆವತ್ತು ಕೂಡ ಮುಗದೇ ಹೋಯ್ತು JDS ಕತೆ ಅಂದಾಗ ನಾವು 29 ಸ್ಥಾನ ಬಂದ್ವಿ. ಮತ್ತೆ ನಾವು 2013ರಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಆವತ್ತು ನಮಗೆ JDS ಮುಗಿಸ್ಬಿಟ್ವಿ, ಇನ್ನಾಗೋದಿಲ್ಲ, JDS ಕತೆ ಆಗೋಯ್ತು ಅಂದಾಗ ಆವತ್ತು ಕೂಡ ನಾವು 40 ಸ್ಥಾನವನ್ನ ತಗೊಂಡ್ವಿ. ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ 40 ಸ್ಥಾನ ತಗೊಂಡ್ರು. ಈ ವೋಟಿಂಗ್ ಪ್ಯಾಟರ್ನ್ ಅಲ್ಲಿ ಅವತ್ತು, ಯಾಕಂದ್ರೆ ಸ್ಪೀಕರ್ ಇಬ್ಬರದು 40 ಇದ್ದಾಗ ಯಾರಿಗೆ ವಿರೋಧ ಪಕ್ಷ ಸ್ಥಾನ ಕೊಡಬೇಕು ಅಂದಾಗ ವೋಟಿಂಗ್ ಪ್ಯಾಟರ್ನ್ ನೋಡಿದಾಗ BJPಗಿಂತ ನಾವು ಮುಂದಿದ್ವಿ. ಹಾಗಾಗಿ ಅಧಿಕೃತವಾಗಿ ಕುಮಾರಸ್ವಾಮಿ ಅವರನ್ನ ವಿರೋಧ ಪಕ್ಷದ ನಾಯಕನಾಗಿ ಸ್ಪೀಕರ್ ಆಯ್ಕೆ ಮಾಡಿದ್ರು. ಆ ಸಂದರ್ಭದಲ್ಲಿ BJPಯವರು ಇವರು ಯಾವುದೋ ಒಂದು KJPನ ಏನೋ ಕಟ್ಟಿದ್ರು ಯಡಿಯೂರಪ್ಪನವರು. ಆಮೇಲೆ ಶ್ರೀರಾಮುಲು ಅವರು BSR ಅನ್ನುವಂತ ಒಂದು ಪಕ್ಷವನ್ನ ಕಟ್ಟಿದ್ರು. ಅವರು 2 ವಿಲೀನ ಆಗಿ BJP ಜೊತೆ ಅಧಿಕೃತವಾಗಿ ವಿರೋಧ ಪಕ್ಷ ಸ್ಥಾನ ಅವ್ರಿಗೆ ಹೋಗ್ಬೇಕಾಯ್ತು. ಇಲ್ಲ ಅಂದಿದ್ರೆ ಕುಮಾರಸ್ವಾಮಿ ಅವರೇ ಅದಕ್ಕೆ ವಿರೋಧ ಪಕ್ಷದ, ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಮುಗಿದೋಯ್ತು ಅಂದಾಗ ನಾವು ಮುಗಿದಿಲ್ಲ. ಮತ್ತೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಜೊತೆಯಲ್ಲಿ ನಾವು ಮಾಡಿದ್ವಿ. ಮತ್ತೆ ಮೊನ್ನೆ ಬೇರೆ ಬೇರೆ ಕಾರಣಗಳಿಂದ ಅದರ ಈ ಗ್ಯಾರಂಟಿಗಳು ಮತ್ತೆ ಒಂದು ಸಮುದಾಯದ ಓಟು ಒಂದು ಪರವಾಗಿ ಆಗಿರ್ತಕ್ಕಂಥದ್ದು, ಇವೆಲ್ಲ ಕಾರಣಗಳಿಂದ ನಮ್ದು ಸಂಖ್ಯೆ ಕಡಿಮೆ ಆಯ್ತು. ಈಗಲೂ ಕೂಡ, ಯಾಕಂದ್ರೆ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಾವು ಮುಗಿಸ್ಬಿಡ್ತೀವಿ. ಈಗ ಸಿದ್ದರಾಮಯ್ಯನವರು 13ರಿಂದ 18ರವರೆಗೂ ಇದ್ದಾಗ ನಿಮ್ಮ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಾ ಇದ್ರು. ನೋಡಿ, ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದು ಮುಖ್ಯಮಂತ್ರಿ ನೀವೇ ಅನ್ನುವಂಥದ್ದನ್ನ ಕೊಟ್ರು. ಹಾಗಾಗಿ ಇತಿಹಾಸದಲ್ಲಿ ಈ ತರ ಯಾರು ಏನೇ ಹೇಳಿದ್ರು ಕೂಡ, ಇತ್ತೀಚೆಗೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಉಪಮುಖ್ಯಮಂತ್ರಿಗಳು 3 ಕಳಿಸಿಬಿಡ್ತೀವಿ 4 ಕಳಿಸಿಬಿಡ್ತೀವಿ ಅಂತ. ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ನೀವು ರಾಷ್ಟ್ರೀಯ ಪಕ್ಷ, ನೀವು 125 ವರ್ಷಗಳ ಇತಿಹಾಸ ಇದೆ ಅಂತ ನೀವೇನು ಹೇಳ್ಕೊಂತ ಇದ್ದೀರಾ, ಆದ್ರೆ ನಿಮ್ಮ ಬಿಹಾರಲ್ಲಿ ನಿಮ್ಮ ಪಕ್ಷ ಎಷ್ಟು ಸಂಖ್ಯೆ ಆಯ್ತು ಅನ್ನುವಂಥದ್ದನ್ನ ಶಿವಕುಮಾರ್ ಅವರು ಯೋಚನೆ ಮಾಡಬೇಕು, ಸಿದ್ದರಾಮಯ್ಯನವರು ಕೂಡ ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಇನ್ನೊಬ್ಬರು ನಾವು ಮುಗಿಸ್ತೀವಿ ಅಂದಾಗ ಅದಕ್ಕೆ ಈ ಇತಿಹಾಸ ಹೇಳಿದ್ ನಾನು. ಯಾಕಂದ್ರೆ ಯಾರು 5 ವರ್ಷ ಅಧಿಕಾರ ಮಾಡಿದ್ದಾರೆ, ಮುಂದಿನ ಸಾಲಿನಲ್ಲಿ ಅವ್ರು ಬರ್ತಾ ಇರ್ಲಿಲ್ಲ. ಅದೇ ತರ ನೀವೆಲ್ಲ 94 ಅದರ ಹಿಂದೆ ವೀರಪ್ಪ ಮೊಯ್ಲಿ ಅವರಿದ್ರು 89ರಲ್ಲಿ, ಇವೆಲ್ಲ ನೋಡಿದಾಗ 5 ವರ್ಷಕ್ಕೆ ಸ್ಟಾಪ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮನ್ನ ಕೂಡ ನಾವು ಪ್ರಾದೇಶಿಕ ಪಕ್ಷ ಇರಬಹುದು, ಆದ್ರೆ ನಮ್ಮ ಇತಿಹಾಸವನ್ನ ಕೂಡ ನಾವು ರಾಜ್ಯವನ್ನ ಆಳಿರ್ತಕ್ಕಂಥವ್ರು, ದೇಶವನ್ನ ಆಳಿರ್ತಕ್ಕಂಥ ಪಕ್ಷ ನಮ್ಮದು. ಹಾಗಾಗಿ ಯಾರು ಕೂಡ ಪಕ್ಷನ ಮುಗಿಸೋಕಾಗ್ಲಿಲ್ಲ. ನಾವು ನಮ್ಮದೇ ಆದಂತಹ ಸಂಘಟನೆ ಮಾಡಿ ಮುಂದೆ NDA ಸರ್ಕಾರ, ಇವತ್ತೇನು ನಾವು ಅಲಯನ್ಸ್ ಆಗಿದ್ದೇವೆ, NDA ಸರ್ಕಾರ ಸ್ಥಾಪನೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಏನೆಲ್ಲ ಕೆಲಸ ಮಾಡಬೇಕು, ಕಾರ್ಯತಂತ್ರಗಳನ್ನ ರೂಪಿಸ್ಬೇಕು, ಅದನ್ನ ರೂಪಿಸ್ಕೊಂಡು ಬರ್ತೀವಿ. BJP ಜೊತೆಗಿನ ಸಖ್ಯ ಅನಿವಾರ್ಯನಾ ಸರ್ ಹಾಗಾದ್ರೆ? ಅಲ್ಲ, ಈಗ ನಾವು ಈಗ ಕೆಲವು ಸಂದರ್ಭಗಳಲ್ಲಿ, ಈಗ ಉದಾಹರಣೆಗೆ ನಿಮ್ಗೆ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಅವ್ರೇನ್ ಸಚಿವರಾಗಿದ್ದಾರೆ, ಅನೇಕ ಬಾರಿ ಹೇಳ್ತಾ ಇರ್ತಾರೆ ಅವರು. ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, JDS ನವರಿಗೆ ಕೇಸರಿ ಅಂಟ್ಕೊಂಡ್ ಬಿಟ್ಟಿದೆ, ಹೌದು, ಕೇಸರಿ ಅಂಟ್ಕೊಂಡ್ ಬಿಟ್ಟಿದೆ ಅಂತ ಪದೇ ಹೇಳ್ತಾ ಇರ್ತಾರೆ. ಆಯ್ತು, ನಾವು 2006ರಲ್ಲಿ ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿ ಸರ್ಕಾರವನ್ನ ರಚನೆ ಮಾಡಿದ್ವಿ. 2004ರಲ್ಲಿ ಆಗಿದ್ದು 20 ತಿಂಗಳು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ರು. ಅನಂತರ ಬೇರೆ ಬೇರೆ ಕಾರಣಗಳಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾದ್ರು, ಸರ್ಕಾರ ನಡೆಸಿದ್ವಿ 20 ತಿಂಗಳು.
ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅಧಿಕಾರ ಕೊಡ್ಲಿಕ್ಕೆ ಆಗಲಿಲ್ಲ, ಮತ್ತೆ ಅವ್ರು ಬಂದರು. ಆದರೆ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಇವತ್ತು 2006ರಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳು, ಇವತ್ತು ಬಿಜೆಪಿಯಲ್ಲಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳ್ತಾ ಇದ್ದಾರೆ, ಅಂಟ್ಕೊಂಡ್ಬಿಟ್ಟಿದೆ ಕೇಸರಿ ಅಂತ ಹೇಳ್ತಾರಲ್ಲ, ಇವರು 2018ರಲ್ಲಿ ನಮ್ಮನೆ ಬಾಗಿಲಿಗೆ ಬಂದರು. ನಿಮ್ಗೆ ಆವತ್ತು ಗೊತ್ತಿರ್ಲಿಲ್ವಾ? ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಬಹಳ ನೇರವಾಗಿ ಕೇಳ್ತಕ್ಕಂಥ ಪ್ರಶ್ನೆ, ನೀವು ಕೇಸರಿ ಅಂಟ್ಕೊಂಡಿದೆ ಅಂತ ಗೊತ್ತಾದ ಮೇಲೆ 2018ರಲ್ಲಿ ಯಾಕೆ ಬಂದ್ರಿ? ಆದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಅಧಿಕಾರ ಅನ್ನುವಂತ ಸಂದರ್ಭ ಬಂದಾಗ ಯಾರೂ ಸನ್ಯಾಸಿಗಳಲ್ಲ. ಅವ್ರು ಏನೇ ಹೇಳಿಕೆಗಳು ಕೊಟ್ಟರು ಕೂಡ ಅಧಿಕಾರ ಅಂದಾಗ ಅಧಿಕಾರ ಬೇಕು. ಅವ್ರು ಕೇಸರಿ ಆದ್ರೂ ಅಂಟ್ಕೊಂಡಿರ್ಲಿ ಅಥವಾ ಏನಾದ್ರೂ ಅಂಟ್ಕೊಂಡಿರ್ಲಿ, ಅಧಿಕಾರ ಬೇಕು. ಹಾಗಾಗಿ ಇವತ್ತು ಸರ್ಕಾರ ನಾವು ಕೂಡ ರಚನೆ ಮಾಡಬೇಕು. ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆಯಲ್ಲಿ ಅಲಯನ್ಸ್ ಆದ್ರೆ ನಾವು ಕೂಡ ಒಂದಷ್ಟು ಒಳ್ಳೆ ಕೆಲಸ ಮಾಡಬಹುದು ಅನ್ನುವಂಥ ದೃಷ್ಟಿಯಿಂದ. ಆದ್ರೆ ಇದನ್ನು ಕೇಸರಿ ಅಂಟ್ಕೊಂಡ್ಬಿಟ್ಟಿದೆ, ಇನ್ನೇನೋ ಅಂಟ್ಕೊಂಡ್ಬಿಟ್ಟಿದೆ ಅಂದ್ರೆ, ಈಗ ಅವರವರ ಸ್ವಾರ್ಥಕ್ಕಾಗಿ ಅವಕಾಶವಾದಿಗಳು ಅವಕಾಶ ಸಿಕ್ಕಿದಾಗ ಯಾವ್ದು ಕಾಣಿಸಲ್ಲ, ಆಗ ಕೇಸರಿನೂ ಕಾಣಿಸಲ್ಲ, ಇನ್ನೊಂದು ಕಾಣಿಸಲ್ಲ. ಅವ್ರಿಗೆ ಅಧಿಕಾರ ಬೇಕಾಗಿತ್ತು, ಬಂದ್ರು, ಅದನ್ನು ಮುಗಿಸ್ಕೊಂಡು ಹೊರಟ್ರು. ಈಗ ಇವ್ರು 138 140 ಇದ್ರು ಕೂಡ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವತ್ತು ಇವರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಈ 3 ತಿಂಗಳು ಮೊದಲನೇ ಫಸ್ಟ್ ಘೋಷಣೆ ಮಾಡಿದಾಗ 3 ತಿಂಗಳು ಇವ್ರು ಕೊಟ್ಟಿಲ್ಲ. ಅಂದ್ರೆ 3 ತಿಂಗಳದು 2,000 ಸಾವಿರಾರು ಕೋಟಿಗಳು ಉಳಿಸ್ಕೊಂಡ್ರು. ಆ ನಂತರ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದ ಮೇಲೆ ಇವ್ರು ನಿರಂತರವಾಗಿ ಕೊಟ್ಟಿಲ್ಲ. ಈಗ 3 ತಿಂಗಳು 4 ತಿಂಗಳು ಕೊಟ್ಟರು. ಈಗ 4 ತಿಂಗಳು 5 ತಿಂಗಳಿಗೆ ಬಂದು ನಿಂತಿದೆ. ಮತ್ತೆ ಇವತ್ತು ಯಾವ್ದಾದ್ರು ಉಪಚುನಾವಣೆಗಳು ಬಂದ್ರೆ ಅದಕ್ಕೆ ಕೊಡುವಂತದಕ್ಕೆ ನಿಂತಿದೆ. ಈ ರೀತಿ ಅಂದ್ರೆ ಸ್ವಾರ್ಥಕ್ಕಾಗಿ ಇದನ್ನ ನಿರಂತರವಾಗಿ, ಉದಾಹರಣೆಗೆ ಮೇಡಮ್ ಅವರೇ, ಈಗ ನಿಮಗೆ 2,000 ರೂಪಾಯಿ ನಿರಂತರವಾಗಿ ಬರುತ್ತೆ ಅನ್ನುವಂತ ಒಂದು ನಂಬಿಕೆಯಿಂದ ಆ ಮಹಿಳೆಯರು ಪಾಪ ಹೋಗಿ ಬೇರೆ ಕಡೆ ಒಂದು 50,000 ಸಾಲ ಮಾಡಿರ್ತಾರೆ, ಬಡ್ಡಿಗೆ ತಂದಿರ್ತಾರೆ. ನೀವು ತಿಂಗಳು ಕೊಟ್ಟಿಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೇಕು? ಈಗ 5 ತಿಂಗಳು ನೀವು ಕೊಟ್ಟಿಲ್ಲ ಅಂದ್ರೆ ಬಡ್ಡಿ ಅವನು ಕಟ್ಟಬೇಕು. ಆದ್ರೆ ನೀವು ಕೊಡೋದು ಪ್ರಯೋಜನ ಇಲ್ವಲ್ಲ. ಈಗ ಕೆಲವು ಒಂದು ರೀತಿ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ, ಈಗ ಉದಾಹರಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾಂ ಕಡೆ ಎಲ್ಲೋ ಒಂದ್ ಕಡೆ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ಅತ್ತೆ ಸೊಸೆನ ಇಬ್ಬರನ್ನು ಕರ್ಕೊಂಡ್ಬಂದು ಮಾಧ್ಯಮಗಳ ಮುಂದೆ ನಿಲ್ಲಿಸಿ ಇವರಿಬ್ರು ಈ ಗ್ಯಾರಂಟಿ ಹಣದಲ್ಲಿ ಬೋರ್ವೆಲ್ ಹಾಕೊಂಡಿದ್ದಾರೆ ಅನ್ನುವಂಥದ್ದನ್ನ ತೋರಿಸಿದ್ರು. ನಾನು ಹೇಳ್ತೇನೆ, ಮೊದಲು 3 ತಿಂಗಳು ನೀವು ಕೊಟ್ಟಿಲ್ಲ, ಆನಂತರ 3-4 ತಿಂಗಳು ಕೊಟ್ರಿ, ಆನಂತರ ನೀವು ಕೊಡ್ತಾ ಇಲ್ಲ. 5 ತಿಂಗಳು 6 ತಿಂಗಳು ಯಾವ್ದಾದ್ರು ಉಪಚುನಾವಣೆ ಬಂದ್ರೆ ಕೊಡ್ತಕ್ಕಂಥದ್ದು, ಅಥವಾ ಈ ರೀತಿ ನೀವು ಇದನ್ನ ಬಳಕೆ ಮಾಡ್ತಾ ಇದ್ದೀರಾ. ಮತ್ತೆ ಈಗ ಅವರು ಹೇಳಿಕೆ ಕೊಟ್ಟಿದ್ದು ಯಾವಾಗ ಅಂದ್ರೆ ಸುಮಾರು 10-12 ತಿಂಗಳಾಯ್ತು. ಆದ್ರೆ 10-12 ತಿಂಗಳು ಅಂದ್ರೆ ಒಂದೂವರೆ ವರ್ಷ ಸಿಕ್ಕಿದೆ. ಅದರಲ್ಲಿ 3 ತಿಂಗಳಿಲ್ಲ, 15 ತಿಂಗಳು ಕರೆಕ್ಟ್ ಆಗಿ ಬಂದಿರುತ್ತೆ ಅಂತ ಅಂದ್ಕೊಳ್ಳೋಣ. 15 ತಿಂಗಳಿಗೆ 2,000, 30,000 ಸೊಸೆಗೆ, 30,000 ಅತ್ತೆಗೆ, 60,000 ಬೋರ್ವೆಲ್ ಕೊರಿಲಿಕ್ಕೆ ಆಗುತ್ತಾ? ಇದು ಪ್ರಶ್ನೆ. ಇದು ಅಂದ್ರೆ ಎಲ್ಲೋ ಒಂದ್ ಕಡೆ ಜನರನ್ನ ನಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ಈಗ ಅರ್ಥ ಆಗಿದೆ, ಮಹಿಳೆಯರಿಗೂ ಕೂಡ ಅರ್ಥ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೆಲ್ಲ ಇವತ್ತು ಯಾಕೆ ನಾವು ವೋಟ್ ಹಾಕಿದ್ವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ಅದರ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಅವಕಾಶಕ್ಕೆ ಕಾಯ್ತಾ ಇದ್ದಾರೆ. ಅವಕಾಶ ಬಂದಾಗ ಜನ ಏನ್ ಮಾಡ್ಬೇಕು ಅನ್ನೋದು ಮಾಡ್ತಾರೆ. ಸಹಜವಾಗಿ ಇಲ್ಲಿ ಜಡ್ಜ್ಮೆಂಟ್ ಯಾರು ಕೊಡ್ತಾರೆ ಅಂದ್ರೆ ಮತದಾರ ಪ್ರಭುಗಳೇ. ಹಂಗಾಗಿ ನೀವೀಗ ಒಂದು ಪಕ್ಷ ಅಂದಾಗ ಪ್ಲಸ್ ಮೈನಸ್ ಏನಿರುತ್ತೆ ಅನ್ನೋದನ್ನ ಉಲ್ಲೇಖ ಮಾಡಿದ್ರಿ. ಈಗ ಯಡಿಯೂರಪ್ಪನವ್ರದ್ದು ಉಲ್ಲೇಖ ಮಾಡಿದ್ರಿ, ಆವಾಗ ಆದಂಥ ಕೆಲವೊಂದು ನಿರ್ಧಾರಗಳು ಎಷ್ಟರ ಮಟ್ಟಿಗೆ ನಮ್ಮ ಮೇಲೂ ಪರಿಣಾಮ ಬೀರ್ತು ಅಂತ. ಅಟ್ ದ ಸೇಮ್ ಟೈಮ್ ಕುಮಾರಸ್ವಾಮಿ ಅವರು ತಮ್ಮ ಆಡಳಿತದಲ್ಲಿ ಗ್ರಾಮೀಣ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಛಾಪು ಮೂಡಿಸಿದ್ರು, ಎಷ್ಟು ಸೇವೆ ಮಾಡಿದ್ರು ಅನ್ನೋದನ್ನು ಉಲ್ಲೇಖ ಮಾಡಿದ್ರಿ. ಜನ ಈಗಲೂ ಯಾವ್ದನ್ನ ನೆನಪಲ್ಲಿ ಇಟ್ಕೊಂಡಿದ್ದಾರೆ, ಯಾವ್ದನ್ನ ತಕಡಿಲಿ ಹಾಕ್ತಾರೆ ಅಂತ ನೋಡಿ. ಇವತ್ತಿನ ಸರ್ಕಾರ ಈ ಲಿಕ್ಕರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ. ಲಿಕ್ಕರ್ ಮೇಲೆ ಬಹಳ ಡಿಪೆಂಡ್ ಆಗಿದೆ. ಅದರಿಂದ ಹೆಚ್ಚು ವರಮಾನ ಬರಬೇಕು ಅನ್ನುವಂಥ ದಿಕ್ಕಿನಲ್ಲಿ ಇವತ್ತು ನೋಡ್ತಾ ಇದ್ದಾರೆ. ಸೊ ಕುಮಾರಸ್ವಾಮಿ ಅವರು 2006ರಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಅವರು ಹೆಣ್ಣು ಮಕ್ಕಳು ಒಂಥರ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರು. ಅವತ್ತಿನ ಸಂದರ್ಭದಲ್ಲಿ ಅವರು
ನಮಗೆ ಭಾಳ ನಷ್ಟ ಆಗ್ತಾ ಇದೆ, ಮನೆಯಲ್ಲಿ ಗಂಡಸರು ಏನೋ ಇಲ್ದಿದ್ದು ಅದು ಇದು ತಗೊಂಡೋಗಿ ಎಲ್ಲೋ ಅಡಮಾನ ಇಡ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ರು. ಆವತ್ತು ಏನು ಅಂತ ನೇರವಾಗಿ ಮಹಿಳೆಯರನ್ನ ಕೇಳಿದಾಗ, ನೀವು ಸಾರಾಯಿ ನಿಷೇಧ ಮಾಡಿದ್ರಿ ಅಂತ ಹೇಳಿದಾಗ ತಕ್ಷಣ ಸಾರಾಯಿ ಇವತ್ತು, ಯಾಕಂದ್ರೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಇವತ್ತಿನ ಸರ್ಕಾರಗಳು ಆ ಲಿಕ್ಕರ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅದರಿಂದ ವರಮಾನ ಬರಬೇಕು ಅಂತಾರೆ. ಇತ್ತೀಚೆಗೆ ನಾನು ಮುಖ್ಯಮಂತ್ರಿಗಳದ್ದು ಕೂಡ ಒಂದು ಸ್ಟೇಟ್ಮೆಂಟ್ ನೋಡಿದ್ದೆ, ಮಾಲೀಕರಿಗೆ, ಬಾರ್ ಮಾಲೀಕರಿಗೆ ಹೆಚ್ಚು ನೀವು ಸೇಲ್ಸ್ ಮಾಡಬೇಕು ಅನ್ನುವಂಥದ್ದನ್ನ, ಅಂದ್ರೆ ಪೂರ್ತಿ ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆವತ್ತು ಕುಮಾರಸ್ವಾಮಿ ಅವರು ಸಾರಾಯಿ ನಿಷೇಧ ಮಾಡಿದ್ರು, ಲಾಟ್ರಿ ನಿಷೇಧ ಮಾಡಿದ್ರು, ಮತ್ತು ಅವರು ಎಷ್ಟು ಶಾಲೆಗಳು, ಪ್ರೌಢಶಾಲೆಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಕಾಲೇಜುಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಏನೆಲ್ಲ ಮಾಡಿದ್ದಾರೆ. ಆವತ್ತಿನ ಸಂದರ್ಭದಲ್ಲಿ ನಾವು ಇತಿಹಾಸದಲ್ಲಿ 99ರಿಂದ ಇವತ್ತುವರೆಗೂ ಕೂಡ ನಾವು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ರು ಆ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಯಾರು ಎಷ್ಟು ಸಾಲ ಮಾಡಿದ್ದಾರೆ ಅಂತೇಳಿ 99ರಲ್ಲಿ ಎಸ್ ಎಂ ಕೃಷ್ಣ ಅವರು 5 ವರ್ಷದಲ್ಲಿ 35,200 ಕೋಟಿ ಸಾಲ ಮಾಡಿದ್ರು. ಇವತ್ತುವರೆಗೂ ಇವತ್ತು 10,000, 20,000, 30,000, 50,000, ಲಕ್ಷ, ಈ ಸಾಲಿನಲ್ಲಿ 1,16,000 ಕೋಟಿ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಹಾಗಾಗಿ ಯಾವತ್ತು ಇವ್ರಿಗೆ ಸಿಕ್ಕಿರ್ತಕ್ಕಂಥ 20 ತಿಂಗಳಲ್ಲಿ ಕೇವಲ 3,500 ಕೋಟಿ ಸಾಲ ಮಾಡಿದ್ದು ಕುಮಾರಸ್ವಾಮಿ ಅವರು. ಬಹುಶಃ ಇತಿಹಾಸದಲ್ಲಿ ಅತೀ ಕಡಿಮೆ ಸಾಲ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಅದು ಕುಮಾರಸ್ವಾಮಿ ಅವರು, 3,500 ಕೋಟಿ. ಆ 3,500 ಕೋಟಿಯಲ್ಲಿ 2,500 ಕೋಟಿ ಆವತ್ತೇ ರೈತರ ಸಾಲ ಮನ್ನಾ ಮಾಡಿದ್ರು. 3,500 ಕೋಟಿ ಸಾಲ, 2,500 ಕೋಟಿ ಸಾಲ ಮನ್ನಾ, ಅಂದ್ರೆ ಕೇವಲ 1,000 ಕೋಟಿ ಸಾಲ ಅಷ್ಟೇ ಅಂತ ನಾವು ಅಂದ್ಕೊಬಹುದು. ಇವತ್ತು ನೀವು ನೋಡಿದ್ರೆ ಯಾವುದೇ ಸಾಲ ಮನ್ನಾ ಇಲ್ಲ, ಯಾವುದೇ ಯೋಜನೆಗಳಿಲ್ಲ. ಇವತ್ತು ಸಮಗ್ರವಾಗಿ ಇವತ್ತು ಇವು ಗ್ಯಾರಂಟಿಗಳಿಂದ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಇವತ್ತು ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಇವತ್ತು ನೀರಾವರಿ ಯೋಜನೆಗಳು, ಇವರು ಹಿಂದೆ ಹೇಳ್ತಾ ಇದ್ರು, ಇವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇವರು ನಾವು 50,000 ಕೋಟಿ ಮೀಸಲಿಡ್ತೀವಿ ನೀರಾವರಿ ಯೋಜನೆಗಳಿಗೆ ಅಂತ ಹೇಳ್ತಾ ಇದ್ರು. 50,000 ಕೋಟಿ ರೂಪಾಯಿ ಇವತ್ತು ಮೀಸಲಿಟ್ಟಿದ್ದಿದ್ರೆ ಬಹುಶಃ ಇವತ್ತು ಎಲ್ಲಾ ನೀರಾವರಿ ಯೋಜನೆಗಳು ಇವತ್ತು ಕುಂಠಿತ ಆಗಿದೆ, ಸ್ಥಗಿತ ಆಗಿದೆ. ಆದ್ರೆ ಹಣಕಾಸು ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಇವರು ಗ್ಯಾರಂಟಿ ಯೋಜನೆಗಳಿಗೆ ಅಂತೇಳಿ 73,000 ಕೋಟಿ ಇವ್ರಿಗೆ ಬೇಕಾಗಿತ್ತು. ಇವರು 73,000 ಕೋಟಿನ ಪೂರೈಸ್ಲಿಕ್ಕೆ ಆಗದಿರ ಇವತ್ತು ಬೇರೆ ಬೇರೆ SC ST ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣ, ಮುಖ್ಯಮಂತ್ರಿಗಳು ನಾನು ಕೂಡ ಸದನದಲ್ಲಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 28,000 ಕೋಟಿ SC ST ಕಲ್ಯಾಣಕ್ಕಾಗಿ ಮೀಸಲಿಟ್ಟಿದ್ದವ್ರು ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇದ್ರು. ಎಸ್, ನಾನು ಕೂಡ ಒಪ್ಕೊಂತೀನಿ, ನಿಜ. 28,000 ಕೋಟಿ ಇಟ್ಟು ಈಗ ನೀವೇನ್ ಮಾಡ್ತಾ ಇದ್ದೀರಾ, ಹಣವೆಲ್ಲ ಈ ಗ್ಯಾರಂಟಿಗಳಿಗೆ ಪೂರೈಸ್ತಾ ಇದ್ದೀರಾ. ಯಾವ ಪುರುಷಾರ್ಥಕ್ಕೆ? ನೀವು SC ST ಕಲ್ಯಾಣದಲ್ಲಿ ಇವತ್ತು SC ಅವರು ಕಾಲೋನಿಗಳಲ್ಲಿ ಒಂದು CC ರೋಡ್ ಆಗ್ಬೇಕು, ಡ್ರೈನ್ ಆಗ್ಬೇಕು, ಒಂದು ಲೈಟ್ ಹಾಕ್ಬೇಕು, ಮತ್ತೆ ಆ SC ST ಕಲ್ಯಾಣದಲ್ಲಿ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲಿ ಆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು, ಆ ಮಕ್ಕಳು ಹಾಸ್ಟೆಲ್ಗೆ ಹೋಗ್ಬೇಕು, ಮತ್ತು ಅವರಿಗೆ ಗಂಗಾ ಕಲ್ಯಾಣಿ ಯೋಜನೆಗಳಲ್ಲಿ ಬೋರ್ವೆಲ್ ಕೊರೆಸಬೇಕು, ಮೈನಾರಿಟಿ ಲೋನ್ಗಳು ಕೊಡಬೇಕು. ಇಂಥ ಹಣವನ್ನ ನೀವು ಇದಕ್ಕೆ ಉಪಯೋಗಿಸ್ತಾ ಇದ್ದೀರಲ್ಲ, ಮತ್ತೆ ಯಾವ ಗ್ಯಾರಂಟಿಗಳಂದ್ರೆ ಎಲ್ಲೋ ಒಂದ್ ಕಡೆ ಜನರಿಗೆ ನಂಬಿಸಿ, ಇವತ್ತು ನಂಬಿಕೆ ಹುಟ್ಟಿಸಿ ಇವರು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಇದರ ಪಶ್ಚಾತ್ತಾಪ ಇವತ್ತು ಜನ ಅದು ಪಡ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರ ಜೊತೆಗೆ ಇವತ್ತು ಇವರು ನಿರುದ್ಯೋಗಿಗಳಿಗೆ, ಡಿಗ್ರಿ ಓದಿರ್ತಕ್ಕಂಥವ್ರಿಗೆ 3,000 ಅಂತ ಹೇಳಿದ್ರು, ಡಿಪ್ಲೊಮಾ ಓದಿರ್ತಕ್ಕಂಥವ್ರಿಗೆ 1,500 ಅಂತ ಹೇಳಿದ್ರು. ಇವತ್ತು ನಿಜವಾಗ್ಲೂ ಕೂಡ ನಾವು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ನಿರುದ್ಯೋಗಿಗಳಿಗೆ ಇವತ್ತು ಹಣ ಹೋಗ್ತಾ ಇದೆ ಅಂತ ಹೇಳಿ ಇಲ್ಲ. ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ದೆಹಲಿಯಿಂದ ಕರೆಸಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಹೆಚ್ಚು ಸಂಬಳವನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಇವತ್ತುವರೆಗೂ ನೀವು ನೋಡಿದಿರಾ, ಫ್ರೀಡಂ ಪಾರ್ಕದಲ್ಲಿ ಪ್ರತಿಭಟನೆಗಳು ನಡೀತಾನೆ ಇದಾವೆ. ಆದ್ರೆ ಪ್ರಿಯಾಂಕಾ ಗಾಂಧಿ ಇವರ ನಾಯಕರಲ್ವಾ, ಅವರು ಚುನಾವಣೆಯಲ್ಲಿ ಹೇಳ್ಬಿಟ್ಟು ಹೆಣ್ಣು ಮಕ್ಕಳಿಗೆಲ್ಲ ಒಂದ್ ರೀತಿ ವಂಚನೆ ಮಾಡ್ದಂಗೆ ಸುಳ್ಳು ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದ್ರಲ್ಲ. ಇವತ್ತುವರೆಗೂ ಕೂಡ ಅವರು ಪಾಪ ರಾತ್ರಿ ಆಗಲು ಮಕ್ಕಳನ್ನ ಹಾಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತುವರೆಗೂ ಅವ್ರು ಏನು ಸುಧಾರಣೆ ಮಾಡಿಲ್ಲ. ಸರಿಗ ಹಳೆ ವಿಚಾರಣೆ ಆಗಿರ್ಬೋದು, ಕಾಲ ಮೀರ್ ಹೋಗಿರ್ಬೋದು. ನೀವು ಪಂಚರತ್ನ ಅಂತ ತರ್ತೀರಿ, ಅವರು ಪಂಚ ಗ್ಯಾರಂಟಿ ಅಂತ ತಂದ್ರು. ಪಂಚ ಗ್ಯಾರಂಟಿ ಅನ್ನೋದು ಬೇಗ ರೀಚ್ ಆಯ್ತು. ಈ ಪಂಚರತ್ನ ಯಾಕೆ ರೀಚ್ ಆಗ್ಲಿಲ್ಲ ಅಂತ ಅನ್ಸುತ್ತೆ? ಯಾಕಂದ್ರೆ ಅದರಲ್ಲಿ ಇದ್ದಿದ್ದು ವಿಶೇಷವಾಗಿ ಆರೋಗ್ಯ ಮತ್ತು ಶಿಕ್ಷಣ. ಮೇಡಮ್, ನಾನು ಅದನ್ನೇ ಹೇಳ್ತಕ್ಕಂಥದ್ದು. ಇವತ್ತು ನಮ್ಮ ಜನ ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ,
ಈ ಕುಮಾರಸ್ವಾಮಿ ಅವರು ತಂದಿರತಕ್ಕಂಥ ಕಾರ್ಯಕ್ರಮಗಳು ಬಹಳ ಒಳ್ಳೆ ಕಾರ್ಯಕ್ರಮಗಳಿದ್ವು. ಅವರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಸ್ಪತ್ರೆಗಳನ್ನು ಕೊಡಬೇಕು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸುಸಜ್ಜಿತವಾದಂಥ ಹೈಟೆಕ್ ಶಾಲೆಗಳನ್ನು ಕೊಡಬೇಕು, ಆಮೇಲೆ ಆರೋಗ್ಯದ ಬಗ್ಗೆ ಒಂದು ಹಾಸ್ಪಿಟ್ಲ್ಗಳನ್ನು ಕೊಡಿ, ಈ ಥರ ಒಳ್ಳೆ ಕಾರ್ಯಕ್ರಮಗಳನ್ನು ತಂದಿದ್ರು. ಬಟ್ ಈ ಗ್ಯಾರಂಟಿಗಳು ಕಾರ್ಯಕ್ರಮಗಳು ಏನು ಮಾಡಿಬಿಟ್ಟು ಅಂದರೆ, ಈಗ ನಮ್ಮ ಜನರಿಗೆ ಈಗಲೇ ಡ್ರಾ ಈಗಲೇ ಬಹುಮಾನ, ಈಗಲೇ ಬಹುಮಾನ ಅನ್ನುವಂಥ ಕಾರ್ಯಕ್ರಮಗಳಾಗ್ಬಿಟ್ವು. ಹಾಗಾಗಿ ಜನರು ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ, ನಾವು ತಪ್ಪು ಮಾಡಿದ್ವಿ, 100% ನಾವು ತಪ್ಪು ಮಾಡಿದ್ವಿ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ ನಿಮ್ಗೆ, ಈಗ ಅವರು ತಿಂಗಳು 50,000 2,000 ನಮಗೆ ಬರುತ್ತೆ ಅಂದ್ರೆ ನಾವೆಲ್ಲೋ ಒಂದ್ ಕಡೆ 50,000 ತಗೊಂಡು ಏನೋ ಒಂದು ಮಾಡ್ಕೊಂತೀವಿ. ಆದ್ರೆ ನೀವು ಫಸ್ಟ್ 3 ತಿಂಗಳು ಕೊಟ್ಟಿಲ್ಲ, ಆಮೇಲೆ 3-4 ತಿಂಗಳು ಕೊಟ್ಟರು, ಆಮೇಲೆ ಈಗ 5-6 ತಿಂಗಳು ಇದು ಚುನಾವಣೆ. ಇವತ್ತು ಈ ಗ್ಯಾರಂಟಿಗಳು ಕೂಡ ಚುನಾವಣೆಗಳಿಗೆ ಬಳಸುವಂತದ್ದಾಗಿದೆ. ಮತ್ತೆ ಇವತ್ತು ನೀರಾವರಿ ಯೋಜನೆಗಳು ಕೂಡ ಚುನಾವಣೆಗೆ ಬಳಸುವಂತದ್ದಾಗಿದೆ. ಉದಾಹರಣೆಗೆ ಎತ್ತಿನಹೊಳೆ 14ರಲ್ಲಿ ಇವರು ಶಂಕುಸ್ಥಾಪನೆ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ, ಎತ್ತಿನಹೊಳೆ ಯೋಜನೆ. 17ರಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿಲ್ಲ. 17ರಲ್ಲಿ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ 18ರಲ್ಲಿ ಮತ್ತೆ ವಿಧಾನಸಭೆ ಚುನಾವಣೆ ಬರ್ತಾ ಇತ್ತು, ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿಲ್ಲ. ಆವಾಗ ಜನ ಪಾಠ ಕಲಿಸಿದ್ರು ಇವ್ರಿಗೆ. ಮತ್ತೆ ಈಗ 18ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು, ಮತ್ತೆ ಇವರು ಈಗ 23ರಲ್ಲಿ ಇವ್ರು ಬಂದ್ರಲ್ಲ, ಇವತ್ತುವರೆಗೂ 11 ವರ್ಷ ಆಗಿದೆ ಇವ್ರು ಶಂಕುಸ್ಥಾಪನೆ ಮಾಡಿ. ನಮ್ಗೆ ಅದಲ್ಲ, 11 ವರ್ಷ ಆದ್ರೂ ಕೂಡ ನೀರು ಬಂದಿಲ್ಲ ಒಂದು ಕಡೆ. ಇನ್ನೊಂದು ಕಡೆ ಇದು ಪ್ರಾಜೆಕ್ಟ್ ಕಾಸ್ಟ್ ಇದ್ದಿದ್ದು 12,500 ಕೋಟಿ, ಇವತ್ತು ಇದು 30,000 ಕೋಟಿ ಆಗಿದೆ. ಹಣ ಯಾರ್ದು? ಸಾರ್ವಜನಿಕರು, ಕರ್ನಾಟಕ ರಾಜ್ಯದ ಜನ ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣ. ಇದು ಈ ರೀತಿ ಪೋಲಾಗುವಂಥದಕ್ಕೆ ಬಿಡಬಾರ್ದಾಗಿತ್ತು. ಇವರು 50,000 ಕೋಟಿ ನಾವು ಮೀಸಲಿಡ್ತೀವಿ ನೀರಾವರಿ ಯೋಜನೆಗಳಿಗೆ ಅಂತ ಹೇಳಿದವರು, ಇವತ್ತು ಅಷ್ಟು ನೀವು ಮೀಸಲಿಟ್ಟಿದ್ದಿದ್ರೆ ಆ ಪ್ರಾಜೆಕ್ಟ್ ಕಾಸ್ಟ್ ಇಷ್ಟು ಏರಿಕೆ ಆಗ್ತಾ ಇರಲಿಲ್ಲ. 17,000 ಹೆಚ್ಚುವರಿ ಆಗಿದೆ. ಈಗ ಇನ್ನೇನು ಈಗ ಮೊನ್ನೆ ಹೇಳ್ತಾರೆ, ನಾನು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿದೆ, ಇನ್ನು 2 ವರ್ಷಕ್ಕೆ ಎತ್ತಿನಹೊಳೆ ಯೋಜನೆ ನೀರಾವರಿ ಇಲ್ಲಿ ಬರುತ್ತೆ, ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾಕೆ ಇನ್ನು 2 ವರ್ಷ ಅಂತ ಹೇಳ್ತಾ ಇದ್ದಾರೆ? 2 ವರ್ಷದಲ್ಲಿ ಎಲೆಕ್ಷನ್ ಬರುತ್ತೆ. ಈ ಎಲೆಕ್ಷನ್ಗೋಸ್ಕರ ಮುಂದಿನ 2 ವರ್ಷಗಳಲ್ಲಿ ನಾವು ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಅದು ಇನ್ನೂ ಇವತ್ತು 30,000 ಕೋಟಿ ಏನಾಗಿದೆ 12ವರೆಯಿಂದ, ಅದು ಇನ್ನೂ 50,000 ಕೋಟಿ ಬೇಕು. ಇವರು ಕೊಡೋದಿಲ್ಲ. ಇವರು ವರ್ಷಕ್ಕೆ 500 ಕೋಟಿನೋ 1,000 ಕೋಟಿನೋ ಕೊಟ್ಟರೆ ಅದು ಪೂರೈಸೋದಿಲ್ಲ, ಅದಾಗೋದಿಲ್ಲ. ಆ ನೀರು ಎಲ್ಲೋ ಒಂದ್ ಕಡೆ ನಮಗೆ ಮರೀಚಿಕೆ ಆಗಿದೆ ಅಷ್ಟೇ. ಹಾಗಾದ್ರೆ 2.5 ವರ್ಷದಲ್ಲೇ ಜನ ಬದಲಾವಣೆಯನ್ನ ಬಯಸಿದಾರ ಸರ್? 100%. ಯಾಕಂದ್ರೆ ಇವತ್ತು ನೀವು ನನ್ಗನ್ಸುತ್ತೆ ಆ ಬಸ್ಗಳದ್ದು ಒಂದೇ ಕರೆಕ್ಟ್ ಆಗಿ ಆಗ್ತಾ ಇರೋದು. ಬಸ್ಗಳದ್ದು ಒಂದೇ, ಆ ಬಸ್ಗಳು ಕೂಡ ಹೆಚ್ಚುವರಿ ಬಸ್ಗಳು ಕೊಡಬೇಕಾಗಿತ್ತು. ನೀವು ಇವತ್ತು ನೀವು ಯಾವ್ದಾದ್ರು ಒಂದು ಬಸ್ಗ ಈ BTS-ಗಳಲ್ಲಿ ಈ ಮಹಿಳೆಯರು ಪಾಪ ಹತ್ತದಕ್ಕೂ ಭಯ ಬೀಳ್ತಾರೆ, ರಶ್ ಇರುತ್ತೆ ಅಂತ ಹೇಳಿ. ಅವರು ಓಲ್ವೋ ಬಸ್ಗೆ ಹೋಗ್ತಾರೆ, AC ಬಸ್ಸು, ಈ ವಜ್ರ ಇವೆಲ್ಲ ಯಾವ್ಯಾವ ಇದಾವಲ್ಲ, ಈ ಬಸ್ಗಳಿಗೆ ಹೋದ್ರು ಕೂಡ ತುಂಬಿ ತುಳುಕ್ತಾ ಇರ್ತದೆ. ಅವರು ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಈಗ ಸಾಫ್ಟ್ವೇರು ಇಂಥದಕ್ಕೆಲ್ಲ ಹೋಗೋರೆಲ್ಲ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಅವರು ನಾವು ಆರಾಮಾಗಿ ಕುಂತ್ಕೊಂಡು ಹೋಗ್ಬೋದು ಅಂತ ಆ ಬಸ್ ಹತ್ತಿದ್ರೆ ಆ ಬಸ್ಸಲ್ಲೂ ಕೂಡ ನಿಂತ್ಕೊಳ್ಳೋಕ್ ಜಾಗ ಇರೋದಿಲ್ಲ. ಈ ಬಸ್ ಅವಾಂತರಗಳು ನೋಡಿ ಇಲ್ಲಿ ಪೂರ್ತಿ ಒಬ್ಬರ ಮೇಲೆ ತಳ್ಳಾಡಿ ಗಲಾಟೆಗಳು ಕೂಡ ಆಗಿದಾವೆ. ಮಾಧ್ಯಮಗಳಲ್ಲೂ ಒಡೆದಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅಂದ್ರೆ ಈ ಸ್ಕೀಮ್ ತಂದಾಗ ಇವರು ಹೆಚ್ಚುವರಿ ಬಸ್ಗಳನ್ನ ಕೊಡಬೇಕಾಗಿತ್ತು. ಅಂದ್ರೆ ಈ ಗ್ಯಾರಂಟಿಗಳನ್ನ ತಂದಾಗ ಇವರು ಇದರ ಸಾಧಕ ಬಾಧಕಗಳು, ಇದರ ದುಷ್ಪರಿಣಾಮಗಳು ಏನೇನಾಗ್ಬೋದು, ಇದಕ್ಕೆ ಎಷ್ಟು ಹಣ ಬೇಕಾಗಿತ್ತು, ಯಾವ ಯೋಜನೆಯಲ್ಲಿ ಕೂಡ ಇವರು ತಯಾರಿ ಮಾಡಿರ್ಲಿಲ್ಲ. ಜನರಿಗೆ ಹೇಳ್ಬೇಕಾಗಿತ್ತು, ಅಧಿಕಾರಕ್ಕೆ ಬರ್ಬೇಕಾಗಿತ್ತು ಅಷ್ಟೇ. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್, ಈಗ ಅವರೊಂದು ಯೋಜನೆ ಅಂತ ತಂದು ಗ್ಯಾರಂಟಿ ಅಂತ ತಂದು ಇರೋದ್ರಿಂದಾಗಿ ಮುಂದೆ ಯಾವುದೇ ಸರ್ಕಾರ ಬಂದ್ರು ಅದನ್ನ ತೆಗಿಯೋಂಗೂ ಇಲ್ಲ ಬಿಡಂಗೂ ಇಲ್ಲ. ಇಂತ ಅಡಕತ್ರಿ ಸನ್ನಿವೇಶಕ್ಕೆ ತಂದಿದ್ದಾರೆ ಅಂತ ಅನ್ಸೋದಿಲ್ವಾ? ಅದಕ್ಕೆ ಯಾವುದೇ ಒಂದು ಈಗ ಕುಮಾರಣ್ಣವರು ಏನೆಲ್ಲ ಕಾರ್ಯಕ್ರಮಗಳು ಪಂಚರತ್ನ ಆ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ರಲ್ಲ, ಅವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಈಗ ಯಾರು ಆರ್ಥಿಕ ತಜ್ಞರು ಇರ್ತಾರೆ ಅವರನ್ನೆಲ್ಲ ಕರೆಸ್ಕೊಂಡು ಅನೇಕ ಸಭೆಗಳನ್ನ ಮಾಡಿ ಈ ತರ ಒಂದು ಕಾರ್ಯಕ್ರಮವನ್ನ ಕೊಡಬೇಕಾಗಿದೆ, ಈ ತರ ಕಾರ್ಯಕ್ರಮವನ್ನ ಕೊಟ್ಟಾಗ ಇದಕ್ಕೆ ಎಷ್ಟು ಬೇಕಾಗುತ್ತೆ, ಏನು ಇದನ್ನ ಯಾವ ರೂಪದಲ್ಲಿ ಸಂಗ್ರಹ ಮಾಡಬೇಕು, ಇವೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಇವರು ತರಾತುರಿಯಲ್ಲಿ ಈ ಗ್ಯಾರಂಟಿಗಳನ್ನ ತಂದು ಕೊಟ್ಬಿಟ್ಟು ಜನ ಪಾಪ ಜನರಿಗೇನು ಬಡತನ ಇರ್ತಕ್ಕಂಥವ್ರಿಗೆ ಏನ್ ಅನ್ಸುತ್ತೆ, ಏನು ತಿಂಗಳು 2,000 ಬರುತ್ತೆ ಬಿಡಪ್ಪ, ಏನೋ ಒಂದು ಮಾಡ್ಕೊಳ್ಳೋಣ, ಆಮೇಲೆ ಬಸ್ಸು ಫ್ರೀ ಇರ್ತದೆ, ಎಲ್ಲಾದ್ರೂ ಧರ್ಮಸ್ಥಳಕ್ಕೋ ಇನ್ನೊಂದ್ ಕಡೆನೋ ಎಲ್ಲೋ ಒಂದ್ ಕಡೆ ಫ್ರೀ ಆಗಿ ಹೋಗಿ ಬರ್ಬಹುದು ಅನ್ನುವಂಥದ್ದು. ಅಕ್ಕಿನೂ ಕೂಡ ಅಂದ್ರೆ ಇವರದಲ್ಲಿ ಸ್ಪಷ್ಟತೆ ಇರ್ಲಿಲ್ಲ. ಇವತ್ತು ನಿಮ್ಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 10 kg ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರು 5 kg ಅಕ್ಕಿ ಕೊಡ್ತಾ ಇದ್ರು. ಅದನ್ನ ಹೊರತುಪಡಿಸಿ ನಾವು 10 kg ಕೊಡ್ತೀವ,
ಸ್ಪಷ್ಟತೆ ಇರ್ಲಿಲ್ಲ. 10 kg ಅಂತ ಹೇಳಿದ್ರು. 10 kg ಕೊಡ್ತಾ ಇದ್ದಿದ್ದು ಇವರಲ್ಲ, 10 kg ಕೊಡ್ತಾ 5 kg ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು. ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು 5 kg, ಇವ್ರು 10 kg. ಅಂದ್ರೆ ಅದನ್ನ ಬಿಟ್ಟು 10 kg ಅಥವಾ ಅದನ್ನ ಸೇರಿಸ್ಕೊಂಡು 10 kg ಸ್ಪಷ್ಟತೆ ಇರ್ಲಿಲ್ಲ. ಅಂದ್ರೆ ಇದು ಒಂದು ಗ್ಯಾರಂಟಿ ಅಂತ ಹೇಳ್ಬಿಟ್ರು. ಮತ್ತೆ ಈ ನಿರುದ್ಯೋಗಿಗಳದು ಅದು ಕೂಡ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಮತ್ತೆ ಇವ್ರ ಆಶಾ ಕಾರ್ಯಕ್ರಮ ಇದೆಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಇದು ಸುಳ್ಳು ಹೇಳ್ಕೊಂಡು ಏನೋ ಅಧಿಕಾರಕ್ಕೆ ಬರಬೇಕು ಬಂದ್ಬಿಟ್ರು. ಆರ್ಥಿಕತೆ ಬಗ್ಗೆ ಜನರಿಗೂ ಈಗ ಅರಿವಾಗಿದೆ, ಸರ್ಕಾರಕ್ಕೂ ಅರಿವಾಗಿದೆ ಸರ್. ಇಂಥ ಪ್ರಶ್ನೆಯನ್ನ ಮಾಧ್ಯಮದವ್ರು ಕೇಳಿದ್ರೆ, ಜನಸಾಮಾನ್ಯರೇ ನೇರವಾಗಿ ಕೇಳಿದ್ರೆ ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಕೇಳದಷ್ಟು ಕೊಡೋದಿಲ್ಲ, ನಾವ್ ಹೆಂಗ್ ಮಾಡೋದಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಈಗ ನಾನು ಹೇಳ್ತೀವಿ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ, ಇವತ್ತು ಕರ್ನಾಟಕ ರಾಜ್ಯ ನಾವು ಮಾಡಿರ್ತಕ್ಕಂಥ ಸಾಲ ಇವತ್ತು 8 ಲಕ್ಷ ಕೋಟಿ ಸಾಲ ಇದೆ. 8 ಲಕ್ಷ ಕೋಟಿಗೆ ಇವತ್ತು ನಾವು 1 ಲಕ್ಷ ಕೋಟಿ ಬಡ್ಡಿ ಕಟ್ತಾ ಇದೀವಿ. ಇವತ್ತು ಏನು ಏಷ್ಯನ್ ಬ್ಯಾಂಕ್ಸ್ ಅಲ್ಲಿ ಇವರು ಸಾಲ ತಗೊಂಡಿದಾರಲ್ಲ, ಈ ಬ್ಯಾಂಕ್ಗಳಿಗೆ 1 ಲಕ್ಷ ಕೋಟಿ ಇವತ್ತು ನಾವು ಬಡ್ಡಿ ಕಟ್ತಾ ಇದೀವಿ. ಒಂದು. ಎರಡನೇದು, ಇವತ್ತು ನಾವು ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ 1,75,000 ಕೋಟಿ ಬೇಕು. ಏನು ರೆಗ್ಯುಲರ್ ಎಕ್ಸ್ಪೆಂಡಿಚರ್ಸ್, ಇವತ್ತು ಸ್ಯಾಲರೀಸ್ ಇರ್ಬೋದು, ಮತ್ತು ಪೆನ್ಷನ್ಸ್ ಇರ್ಬೋದು, ಮತ್ತು ಸರ್ಕಾರಿ ಕಾರ್ಗಳು, ಸರ್ಕಾರಿ ಬಿಲ್ಡಿಂಗ್ಗಳು, ಇವತ್ತು ಎಲ್ಲಾ ಇವುದು ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ 1,75,000 ಕೋಟಿ ಬೇಕು. ಅಂದ್ರೆ ನಮಗೆ 2,75,000 ಕೋಟಿ ನಮಗೆ ಬೇಕೇ ಬೇಕು. ಇವಾಗ ಇದು ಬೇಕು, ಇದು ಶಾರ್ಟೇಜ್ ಆಗ್ತಾ ಇದೆ ಅಂತ ತಾನೇ ಇವಾಗ ಎಲ್ಲಾ ವಸ್ತುಗಳ ಮೇಲೆ ಕೂಡ ಇದು ಬೆಲೆ ಏರಿಕೆ ಮಾಡ್ತಾ ಇರತಕ್ಕಂಥದ್ದು. ಆದ್ರೂ ಕೂಡ ಇದನ್ನ ನಿಭಾಯಿಸಕ್ ಆಗ್ತಾ ಇಲ್ಲ. ಎಷ್ಟು ಸಾರಿ ಈಗ ಲಿಕ್ಕರ್ 5 ಸಾರಿ 6 ಸಾರಿ 7 ಸಾರಿ ಇದನ್ನ ಏರಿಸಿ ಅಂದ್ರೆ ಇವತ್ತು ನೀವು ಲಿಕ್ಕರ್ ಒಂದು 100 ರೂಪಾಯಿ ಇರ್ತಕ್ಕಂಥದ್ದು 200 ಆಗಿದೆ, 200 ಇರ್ತಕ್ಕಂಥದ್ದು 400 ಆಗಿದೆ, 500 ಇರ್ತಕ್ಕಂಥದ್ದು 1000 ಆಗಿದೆ. ಆದ್ರೆ ಇವತ್ತು ಪ್ರತಿದಿನ ಅದನ್ನ ಉಪಯೋಗಿಸ್ತಕ್ಕಂಥ ಇವತ್ತು ಬಡತನದಲ್ಲಿ ಯಾರು ಶ್ರಮಜೀವಿಗಳು ಇರ್ತಾರೆ, ಅವ್ರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಷ್ಟ ಬೀಳ್ತಾರೆ, ಸಾಯಂಕಾಲ ಅವ್ರಿಗೆ ಬೇಕು. ಇವತ್ತು ನಿಮ್ಮ ಹತ್ರ 100 ರೂಪಾಯಿ ಇರ್ತಕ್ಕಂಥದ್ದು 200 ಅಂದ್ರೆ ಆ ಒಂದು ಕುಟುಂಬದಲ್ಲಿ ಅವರ ಜಾಬ್ನಿಂದ 100 ರೂಪಾಯಿ ಹೋಗ್ತಾ ಇರ್ತದೆ. ತಿಂಗಳಿಗೆ 100 ರೂಪಾಯಿ ಹೋದ್ರೆ 3,000 ಆಗುತ್ತೆ. ನಿಮ್ಗೆ ಕೊಡೋದು ಎಷ್ಟು ಮನೆಗೆ? 2,000. ನೋಡಿ, ಇದು ಅಂದ್ರೆ ಈ ತರ ಎಲ್ಲ ಇವತ್ತು ನಾವು ಮನವರಿಕೆನೂ ಮಾಡ್ತಾ ಇದ್ದೀವಿ, ಜನರಿಗೂ ಕೂಡ ಅರ್ಥ ಆಗಿದೆ. ಒಳ್ಳೆ ಆಡಳಿತ ನಡೀತಾ ಇಲ್ಲ ಅನ್ನುವಂಥದ್ದು ಅರ್ಥ ಆಗಿದೆ. ಇವತ್ತು ಕಳೆದ 2.5 ವರ್ಷಗಳಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ, ಪ್ರತಿದಿನ ಅಧಿಕಾರ ಹಂಚಿಕೆ ಅವರೇ ಶಾಸಕರು ಬಂದು ಮಾಡ್ತಾರೆ. ಈ ಗ್ಯಾರಂಟಿಗಳು ನಮಗೆ ಬೇಕಾಗಿರ್ಲಿಲ್ಲ, ಈ ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರದ ಕಡೆ ನಾವು ಹೋಗಕ್ ಆಗ್ತಾ ಇಲ್ಲ, ಅಲ್ಲಿ ನಮಗೆ ಫಂಡ್ ಇಲ್ಲ, ಕ್ಷೇತ್ರದ ಜನ ಕೇಳ್ತಾರೆ, ಮುಂದೆ ನಾವು ಹೇಗೆ ಚುನಾವಣೆಗೆ ಹೋಗೋದು ಅನ್ನುವಂಥ ಅದನ್ನ ಅವರೇ ಹೇಳ್ತಾರೆ. ಅವ್ರು ಹೇಳಿದ ಮೇಲೆ ಮಾಧ್ಯಮಗಳಲ್ಲಿ ಬಂದ ಮೇಲೆ ವರಿಷ್ಠರು ಯಾರೋ ಒಬ್ರು ಅವ್ರಿಗೆ ಫೋನ್ ಮಾಡಿ ಸ್ವಲ್ಪ ಜಾಡಿಸ್ತಾರೆ ಅವ್ರನ್ನ. ಈ ತರ ಹೇಳಿಕೆ ಕೊಟ್ಟಿದಿಲ್ಲ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅಂತ. ಆಮೇಲೆ ಮತ್ತೆ ಇನ್ನೊಂದು ಹೇಳಿಕೆ ಕೊಡ್ತಾರೆ, ಇಲ್ಲ ನಾವು ಹಂಗ್ ಮಾತಾಡಿಲ್ಲ, ಮಾಧ್ಯಮದವರು ತಿರ್ಚಿಬಿಟ್ಟಿದ್ದಾರೆ ಅಂತ. ಆ ತರ ಮಾಧ್ಯಮದ ಮೇಲೆ ಹೇಳ್ಬಿಡ್ತಾರೆ. ಅದು ನಡೀತಾ ಇರೋದೀಗ. ಸರ್, ಈಗ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವ್ರ ಬಗ್ಗೆ ಕೂಡ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ. ನೀವಾಗ್ಲೇ ಹೇಳ್ತಿದ್ರಿ ಅಧಿಕಾರ ಮತ್ತು ಕೊಡುಗೆಯ ಕುರಿತಂತೆ. ಇಲ್ಲಿದ್ದವರು ಅಧಿಕಾರದ ಹಪಹಪಿತನದಿಂದನೇ ಕೇಂದ್ರದಲ್ಲಿ ಸಚಿವರಾಗಿ ಕುತ್ಕೊಂಡ್ಬಿಟ್ರು, ಕರ್ನಾಟಕಕ್ಕೆ ಅವ್ರ ಕೊಡುಗೆ ಏನು ಅನ್ನೋ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಅಂತ? ಕರ್ನಾಟಕಕ್ಕೆ ಈಗ ಆಂಧ್ರ ಪ್ರದೇಶದಲ್ಲಿ ಇವತ್ತು ಯಾವುದೋ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥ ಫ್ಯಾಕ್ಟ್ರಿನ ಮಾರಾಟಕ್ಕೆ ಇಟ್ಟು ಅದರಲ್ಲಿ ಯಾರೋ ಲಾಭ ಪಡಬೇಕು ಅನ್ನುವಂಥ ಫ್ಯಾಕ್ಟ್ರಿಯನ್ನ ಇವತ್ತು ಆಂಧ್ರ ಪ್ರದೇಶದಲ್ಲಿ ಸುಮಾರು 11,000 ಕೋಟಿ ಅದಕ್ಕೆ ಒಂದು ಪುನಶ್ಚೇತನ ಮಾಡಿ ಆ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸ ಕೊಡಬೇಕು ಅಂತೇಳಿ ಇವತ್ತು ಒಂದು ದಿಟ್ಟವಾದಂಥ ನಿರ್ಧಾರವನ್ನ ಇವತ್ತು ಕುಮಾರಸ್ವಾಮಿ ಅವರು ಮಾಡಿ, ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೂಡ ಸ್ಪಂದಿಸಿ, ಮತ್ತು ಆ ಭಾಗದಲ್ಲಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪವನ್ ಕಲ್ಯಾಣ್ ಅವರು, ಇವರೆಲ್ಲರೂ ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥ ನಮಗೊಂದು ಅವಕಾಶ ಸಿಕ್ಕಿದೆ, ಬಟ್ ಒಳ್ಳೆ ಆಸಕ್ತಿಯಿಂದ ಉತ್ಸಾಹದಿಂದ ಏನೋ ಜನರಿಗೆ ಒಳ್ಳೇದು ಮಾಡಬೇಕು, ಒಂದು ಕಾರ್ಖಾನೆ ಮತ್ತೆ ತೆರಿಬೇಕು ಇದನ್ನ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಪಂದಿಸಿ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಶ್ಲಾಘನೆಯನ್ನ ತಿಳಿಸಿ ಮೆಚ್ಚಿ ಇವತ್ತು ಅವರು ಕೂಡ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರನ್ನ ಅಲ್ಲಿ ಆರಾಧ್ಯ ದೈವ ಅಂತ ಕರೀತಾರೆ. ಆ ರೀತಿ ಅವರ ಫ್ಲೆಕ್ಸ್ಗಳಿಗೆ ಹಾಲಭಿಷೇಕ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೀತಿ ಇರ್ಬೋದು, ಇಲ್ಲಿ ಕರ್ನಾಟಕ ಸರ್ಕಾರ ಬೇರೆದಿರ್ಬೋದು, ಹಾಗಾಗಿ ಎಲ್ಲೋ ಒಂದ್ ಕಡೆ ನಮ್ಮ ವಿರುದ್ಧ ನಮ್ಮ ದ್ವೇಷ. ಆದ್ರೆ ಕರ್ನಾಟಕ ರಾಜ್ಯಕ್ಕೆ ಕೂಡ ಇವತ್ತು ಎಲೆಕ್ಟ್ರಿಕ್ ಬಸ್ಗಳು
ಎಲೆಕ್ಟ್ರಿಕ್ ಬಸ್ಗಳು ಇವತ್ತು 9,000 ಬಸ್ಗಳಲ್ಲಿ 4,500 ಬಸ್ಗಳು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಈ ರೀತಿ ಮಾಡ್ತಕ್ಕಂಥ ಇವಾಗ ಕರ್ನಾಟಕಕ್ಕೆ ಇನ್ನೂ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು, ಇಂಡಸ್ಟ್ರೀಸ್ ಬರ್ಬೇಕಾದ್ರೆ ಕುಮಾರಸ್ವಾಮಿನೇ ಅದು ಮಾಡಕ್ಕಾಗೋದಿಲ್ಲ. ಇಲ್ಲಿನ ಸರ್ಕಾರ ಅದಕ್ಕೆ ಜಾಗ ಕೊಡ್ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಬೇಕು, ಇವರ ಸಹಕಾರ ಇರಬೇಕು. ಇವತ್ತುವರೆಗೂ ಕೂಡ ಕುಮಾರಸ್ವಾಮಿ ಅವರಿಗೆ ಇವರು ಒಂದು ಅರ್ಜಿ ಕೊಟ್ಟಿಲ್ಲ, ನಮ್ಗಿಂತದ್ ಬೇಕಾಗಿದೆ, ಇಂತ ಒಬ್ಬ ಸಚಿವರಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ ಯಾರೂ ಹೋಗಿ ನಮ್ಮ ರಾಜ್ಯಕ್ಕೆ ಇವತ್ತು ನೀವು ಒಳ್ಳೆ ಸ್ಥಾನದಲ್ಲಿದ್ದೀರಾ, ಇದು ನೀವಿದ್ದಾಗ ಏನಾದ್ರೂ ಒಂದು ಕರ್ನಾಟಕಕ್ಕೆ ಒಂದು ಒಳ್ಳೇದಾಗ್ಬೇಕು ಅಂತ ಕುಮಾರಸ್ವಾಮಿ ಒಬ್ಬರಿಂದ ಆಗೋದಿಲ್ಲ. ಇಲ್ಲಿ ಇರ್ತಕ್ಕಂಥ ಸರ್ಕಾರ ಅದಕ್ಕೆ ಸ್ಪಂದಿಸ್ಬೇಕು. ಇವ್ರು ಇವತ್ತವರೆಗೂ ಕೂಡ ಅವ್ರನ್ನ ಭೇಟಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂದ್ರೆ ಎಲ್ಲಿಂದ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇವ್ ನೋಡಿ, ಆಂಧ್ರ ಪ್ರದೇಶದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಇಲ್ಲಿ ಇವತ್ತು ಇವ್ರ ಕಂಟ್ರೋಲ್ ಅಲ್ಲಿ ಇರ್ತಕ್ಕಂಥ ಇವತ್ತು ಶಿವಮೊಗ್ಗ ಭದ್ರಾವತಿಯಲ್ಲಿ ಇದನ್ನ HMT ಯಲ್ಲಿ ಇದನ್ನೆಲ್ಲ ಪುನಶ್ಚೇತನ ಮಾಡಿ ಅದನ್ನು ಉಳಿಸ್ಕೊಳ್ಬೇಕು ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸ ಕೊಡಬೇಕು ಅಂತ ತೀರ್ಮಾನಗಳು ತಗೊಂಡು ಮಾಡ್ತಾ ಇದ್ದಾರೆ. ಇನ್ನು ಹೊಸ ಪ್ರಾಜೆಕ್ಟ್ಸ್ ಬರ್ಬೇಕಾದ್ರೆ ಇವ್ರ ಸ್ಪಂದನೆ ಬೇಕಾಗಿದೆ, ಜಾಗ ಕೊಡ್ಬೇಕಾಗಿದೆ, ಇವ್ರು ಸ್ಪಂದಿಸಬೇಕಾಗಿದೆ. ಇಲ್ಲಿನ ಕೆಲಸಗಳು ಬಹಳಷ್ಟಿದೆ, ಇವರು ಸ್ಪಂದಿಸೋದಿಲ್ಲ, ನಮಗೆ ಇಂಥದ್ದು ಬೇಕು ಅಂತ ಕೇಳೋದಿಲ್ಲ. ಅದರಿಂದ ಅದೇನು ಮಾಡೋಕ್ಕಾಗೋದಿಲ್ಲ. ಟೀಕೆ ಮಾಡ್ತಕ್ಕಂಥವ್ರು ಇದ್ದಾರೆ. ಇವತ್ತು ಬೇರೆ ಬೇರೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಅದೆಲ್ಲ ಕೂಡ ಮಾಡ್ತಾ ಇದ್ದಾರೆ, ಕುಮಾರಸ್ವಾಮಿ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿನ ಸರ್ಕಾರ ನಿಜವಾಗ್ಲೂ ಕೂಡ ಇವತ್ತು ಇವತ್ತು ಕಾರ್ಮಿಕರ ಒಂದು ಹೇಳಿಕೆಗಾಗಿ ಇವತ್ತು ಏನಾದ್ರೂ ಮನಸ್ಸು ಮಾಡಿದ್ರೆ ಬಹಳಷ್ಟು ಅನುದಾನಗಳು ಬರ್ತಾ ಇತ್ತು, ಬಹಳಷ್ಟು ಯೋಜನೆಗಳು ಕೂಡ ಕರ್ನಾಟಕಕ್ಕೆ ಬರ್ತಾ ಇತ್ತು. ಇಚ್ಛಾಶಕ್ತಿ ಇಲ್ಲ. ಇದು ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು ಇದು ಮಾಡ್ಬಿಟ್ರೆ ಕುಮಾರಸ್ವಾಮಿ ಅವ್ರಿಗೆ ಹೆಸರು ಬಂದ್ಬಿಡುತ್ತೆ, ಮುಂದೆ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಈ ರೀತಿ ಬರೀ ದ್ವೇಷದ ರಾಜಕಾರಣದಲ್ಲಿ ಅವರು ಚಿಂತೆ. ಇವತ್ತು ಕುಮಾರಸ್ವಾಮಿ ಅವರು ಏನಾದ್ರು ಇಂಥ ಯೋಜನೆಗಳು ತಂದು ಬಿಟ್ರೆ ನಾಳೆ ಬೆಳಗ್ಗೆ ಮುಂದೆ ನಡೆಯುವಂತ 2028ರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ಕುಮಾರಸ್ವಾಮಿ ಹತ್ರ ಹೋಗ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ಕುಮಾರಸ್ವಾಮಿ ಅವರೇ ಬಂದ್ ಮಾಡಕ್ ಆಗುದಿಲ್ಲ, ಲ್ಯಾಂಡ್ ಅಕ್ವಿಜೇಷನ್ ಮಾಡಬೇಕು, ಇಲ್ಲಿನ ಸರ್ಕಾರ ಮಾಡ್ಕೊಡ್ಬೇಕು. ಹಾಗಾಗಿ ಇದು ಸಮಸ್ಯೆಗಳಿದೆ, ತಾಂತ್ರಿಕವಾಗಿ ಇವೆಲ್ಲ ಇದೆ. ರಾಜಕೀಯ ಉದ್ದೇಶಕ್ಕಾಗಿ ಇವ್ರು ಅವರು ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇವ್ರು ಹೋಗ್ತಾ ಇಲ್ಲ. ಅಧಿಕಾರ ಅಂದಾಗ ಸರ್, ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಇವರಿಗೆ ಮಾತ್ರ ಕೇಂದ್ರೀಕೃತವಾಗಿ ಉಳ್ಕೊಂಡ್ಬಿಡ್ತು ಅಂತ ಅನ್ಸೋದಿಲ್ವಾ? ಬೇರೆ ಯಾವ ಸಚಿವರು ಕಂಡಿಲ್ಲ, ಶಾಸಕರು ಕಂಡಿಲ್ಲ. ಅಲ್ಲ, ಈಗ ಇದು ಅವ್ರಿಗೇನು ಅಗ್ರಿಮೆಂಟ್ಗಳಾಗಿದಾವ ಅದೇ ನಾವ್ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇಷ್ಟು 138 140 ಶಾಸಕರು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಜನ ಇವ್ರ ಮೇಲೆ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ಇವತ್ತು 138 140 ಸ್ಥಾನ ಇದೆ. ಆದ್ರೆ ಜನ ನಮ್ಗೆ ಓಟ್ ಕೊಟ್ಬಿಟ್ಟಿದ್ದಾರೆ, ಇನ್ನು ಜನರಿಗೂ ನಮಗ್ ಸಂಬಂಧ ಇಲ್ಲ ಅನ್ನುವಂಥದ್ದು ಹೇಳಕ್ ಆಗೋದಿಲ್ಲ. ನಮ್ಮ ಹಕ್ಕು ಅದು. ನಾವು ನಿಮ್ಗೆ ಓಟ್ ಕೊಟ್ಟಿದೀವಿ, ನೀವೇನ್ ಮಾಡ್ತಾ ಇದ್ದೀರಾ ಅಂತ ನಾವು ಗಮನಿಸ್ತಾ ಇದೀವಿ. ಇಷ್ಟೆಲ್ಲ ಗೊಂದಲ ಮಾಡೋ ಬದಲು ಮುಖ್ಯಮಂತ್ರಿಗಳೇ ಒಂದೇ ಒಂದು ಸಿಂಗಲ್ ಲೈನ್ ಒಂದು ಹೇಳಿಕೆ ಕೊಡ್ಬೋದಲ್ಲ, DK ಶಿವಕುಮಾರ್ ಅವ್ರಿಗೆ ನಾವ್ ಇಂಥ ದಿನ ಅಧಿಕಾರ ವಹಿಸ್ತೀವಿ ಅಂತ ಹೇಳ್ಬಿಟ್ರೆ ಇವ್ಯಾವ ಗೊಂದಲ ಇರೋದಿಲ್ಲ. ಮಾಡ್ತಿಲ್ಲ ಅಂದ್ರೆ ಅಧಿಕಾರದ ವ್ಯಾಮೋಹ ಅವ್ರಿಗಿರೋದ್ರಿಂದ ಅವರು ಹೈಕಮಾಂಡ್ ಹೇಳಿದಾಗ ಇವೆಲ್ಲ ನೀವು ಹೈಕಮಾಂಡ್ ನೀವೇನೋ ಮಾಡ್ಕೊಳ್ಳಿ, ಕರ್ನಾಟಕ ರಾಜ್ಯದ ಜನ ನಾವು ಕತ್ಲಲ್ಲಿದ್ದೀವಿ, ನಿಮ್ಗೆ ಓಟ್ ಕೊಟ್ಟಿದ್ದೀವಿ, ನೀವೇನ್ ಮಾಡ್ತಾ ಇದ್ದೀರಾ ನಮಗ್ ಗೊತ್ತಾಗ್ಬೇಕು. ನಾವು ಓಟ್ ಹಾಕಿದ ತಕ್ಷಣ ನಮಗೂ ನಿಮ್ಗೆ ಸಂಬಂಧ ಇಲ್ಲ ಅಂತಲ್ಲ, ನಮಗ್ ಗೊತ್ತಾಗ್ಬೇಕು. ನಾವು ಓಟ್ ಹಾಕಿದ್ಮೇಲೆ ಆ ವೋಟರ್ಗೆ ರೈಟ್ಸ್ ಇದೆ. ನೀವು ವೋಟರ್ನ ಗೊಂದಲದಲ್ಲಿ ಇಡಬಾರ್ದು. ನೀವು ಒಂದೇ ಸಿಂಪಲ್ ಆಗಿ, ನೀವು ಒಂದೇ ಸಿಂಗಲ್ ಲೈನ್ ಅಲ್ಲಿ ಶಿವಕುಮಾರ್ ಅವರಿಗೆ ನಾವ್ ಇಂಥ ದಿವಸ ಅಧಿಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಇದ್ರ ಬಗ್ಗೆ ಯಾವ ಚಾನಲ್ ಅವರು ಯಾರು ಕೂಡ ಮತ್ತೆ ಪದೇ ಹೋಗಿ ಕೇಳೋದಿಲ್ಲ. ನೀವು ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಮಾತಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಕರ್ನಾಟಕದ ದುರಂತ. 138 ಸ್ಥಾನ ಇದ್ದುಕೊಂಡು ಇವತ್ತು ನೀವು ನಾನಾ ನೀನಾ ಅನ್ನುವಂಥದ್ದು ಬೀದಿ ಜಗಳ ಆದಿ ಜಗಳ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀರಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಬೆಳವಣಿಗೆ ಇಲ್ಲಿ ಬಜೆಟ್ ಅಧಿವೇಶನದವರೆಗೂ ಮಾತ್ರ ಅಥವಾ ಮುಂದುವರಿಯುತ್ತೆ ಹೆಂಗೆ ಸರ್? ಇದು ಸೈಲೆಂಟ್ ಆಗಿದ್ದಾರೆ. ನಾನು ಇತ್ತೀಚೆಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದೆ. ಇವತ್ತು ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆಗಳನ್ನ ನೋಡಿದಾಗ ನನ್ಗನ್ಸಿದ್ದು ಕೇಂದ್ರದಲ್ಲಿ ಅಲ್ಲಿ ಲೋಕಸಭಾ ಚುನಾವಣೆ, ಇದು ಲೋಕಸಭಾ ಅಧಿವೇಶನ ನಡೀತಾ ಇದೆ ಮತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಮುಂದಿನ 8ನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಒಂದು 15 ದಿನಗಳ ಕಾಲ ಇದಕ್ಕೆ ತ್ಯಾಪೆ ಹಾಕಿದ್ದಾರೆ. 15 ದಿನಗಳ ನಂತರ ಮತ್ತೆ ಇದು ಶುರು ಆಗುತ್ತೆ. ನಮ್ಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೋ ಅಥವಾ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಇನ್ಯಾರಾದ್ರೂ ಹೊಸಬ್ರು ಮುಖ್ಯಮಂತ್ರಿ ಆಗ್ತಾರೋ ಅನ್ನುವಂಥದ್ದು ನಮ್ಗೆ ಬೇಕಾಗಿಲ್ಲ.
ಬೇಕಾಗಿಲ್ಲ. ನಮ್ಮ ಪ್ರಶ್ನೆ ಅದಲ್ಲ. ನಾವು ಇವ್ರು ಏನಾದ್ರು ಮಾಡ್ಕೊಂಡ್ಲಿ, ಆದ್ರೂ ಕೂಡ ಜನರು ಗೊಂದಲದಲ್ಲಿದ್ದಾರೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತೆರೆ ಎಳಿಬೇಕಾಗಿದೆ. ಇವತ್ತು ಹೈಕಮಾಂಡ್ ಕೂಡ ಒಂಥರ ನಿಷ್ಕ್ರಿಯ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ನಿಷ್ಕ್ರಿಯ ಆಗಿದೆ. ಇವರೆಲ್ಲ ಬಲಿಷ್ಠರಾಗ್ಬಿಟ್ಟಿದ್ದಾರೆ. ಎಲ್ಲಾ ತರ ಬಲಿಷ್ಠರು, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ತರ ಬಲಿಷ್ಠರಾಗಿರೋದ್ರಿಂದ ಅವರು ಕೂಡ ಎಲ್ಲಿ ಕೈ ಇಟ್ರೆ ಏನಾಗುತ್ತೋ ಅನ್ನುವಂಥದ್ದು. ಅಂದ್ರೆ ಹಿಂದೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇದ್ದಂತ ಹೋಯ್ತು, ಅಂತ ಆಡಳಿತ ಇಲ್ಲ. ಈಗ ಎಲ್ಲಿ ಕೈ ಇಟ್ರೆ ಏನಾಗುತ್ತೋ ಅನ್ನುವಂತ ಭಯದ ವಾತಾವರಣದಲ್ಲಿ ಕೂಡ ಹೈಕಮಾಂಡ್ ಇದೆ. ಈಗ ಹೈಕಮಾಂಡ್ ಆದ್ರೂ ಬಂದು ಕೂತು ಏನೋ ಒಂದು ಹೇಳಿ ಇತ್ಯರ್ಥ ಮಾಡ್ಬೇಕಲ್ಲ, ಮಾಡ್ತಾ ಇಲ್ಲ. ಸರ್, ಈಗ ಇಷ್ಟೊಂದು ಬೆಳವಣಿಗೆ ಆಗ್ತಿದೆ ಅನ್ನೋದಾದ್ರೆ ನಿಷ್ಕ್ರಿಯ ಅನ್ನೋ ಪದ ಪ್ರಯೋಗ ಮಾಡಿದ್ರೆ ಪ್ರತಿಪಕ್ಷಗಳು ನಿಷ್ಕ್ರಿಯವಾಗಿರೋದ್ರಿಂದಾಗಿ ನೀವು ಅವ್ರಿಗೆ ರಹದಾರಿ ಮಾಡ್ಕೊಟ್ಟಂಗಲ್ವಾ? ಅಲ್ಲ, ಪ್ರತಿಪಕ್ಷಗಳು ಕೂಡ ಅದೇ ನಾನು ಹೇಳಿದ್ನಲ್ಲ, ಈ ಹಿಂದೆ ನಡೀತಾ ಇದ್ದಂತ ಇವತ್ತು ಕುಮಾರಸ್ವಾಮಿ ಅವರು ಎಲ್ಲೋ ಒಂದ್ ಕಡೆ ಇವತ್ತು ಬಹಳ ಪ್ರಬಲವಾಗಿ ಇವತ್ತು ಹೇಳಿಕೆಗಳನ್ನ ಸರ್ಕಾರದ ವಿರುದ್ಧವಾಗಿ ಅಥವಾ ಸರ್ಕಾರದ ಲೋಪದೋಷಗಳ ಬಗ್ಗೆ ಸರ್ಕಾರ ಏನೆಲ್ಲ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ ಎಲ್ಲವನ್ನು ಗಮನಿಸಿ ಇವತ್ತು ಕುಮಾರಸ್ವಾಮಿ ಅವರು ಅಲ್ಲೊಂದು ಇಲ್ಲೊಂದು ಹೇಳಿಕೆ ಕೊಡ್ತಾನೆ ಇದ್ದಾರೆ. ಆದ್ರೆ ವಿರೋಧ ಪಕ್ಷಗಳು ಅದು ಪ್ರಬಲವಾಗಿ ಅದನ್ನ ಮಾಡಬೇಕಾಗಿದೆ. ಅದನ್ನ ಎಲ್ಲೋ ಒಂದ್ ಕಡೆ ಅದು ಸ್ವಲ್ಪ ಕಡಿಮೆನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನ ಬಲಿಷ್ಠ ಆದಾಗ ಮಾತ್ರ ಇವರು, ಯಾಕೆಂದ್ರೆ ಪ್ರತಿದಿನ ಇಲ್ಲಿ ಏನೇನ್ ಆಗ್ತಾ ಇದೆ ಇದ್ರ ಬಗ್ಗೆ ಎಲ್ಲ ಅವರು ಕೂಡ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರು ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಕೂಡ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಇನ್ನೂ ಅದು ಸಮಗ್ರವಾಗಿ ಒಂದು ಆಗ್ಬೇಕು. ಈಗ ಹಿಂದೆ ಸಿದ್ದರಾಮಯ್ಯನವ್ರು ಏನು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅವ್ರು ಯಾವ ರೀತಿ ಮಾಡ್ತಾ ಇದ್ರು, ಆ ಮಟ್ಟಕ್ಕೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಸಮಗ್ರವಾಗಿ ಆಗ್ಬೇಕಾಗಿದೆ. ಅದು ಬಹುಶಃ ಮಾಡ್ತಾರೆ. ಈಗ ನೀವು ಮೈತ್ರಿಯಲ್ಲಿ ಇರೋದ್ರಿಂದಾಗಿ ಬಿಜೆಪಿ ಮತ್ತು JDS ಒಟ್ಟಿಗೆ ಇದನ್ನ ಜನಾಭಿಪ್ರಾಯ ಮೂಡಿಸುವಂತ ಕೆಲಸಗಳಾಗ್ತಿದಾವ? ಖಂಡಿತ. ಇದನ್ನ ನಾವು ಈಗ ಅದು ಇನ್ನೂ ಸಮಗ್ರವಾಗಿ ಆಗ್ಬೇಕಾಗಿದೆ. ಬಟ್ ಕುಮಾರಸ್ವಾಮಿ ಅವರಂತೂ ಹಿಂದೆ ಬಿದ್ದಿಲ್ಲ. ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಇದ್ರು ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಾಗ ದೆಹಲಿಯಲ್ಲಿ ಹೇಳಿಕೆಗಳು ಕೊಡ್ತಾನೆ ಇದ್ದಾರೆ. ಅವರು ಪ್ರತಿಯೊಂದು ಗಮನಿಸ್ತಾನೆ ಇರ್ತಾರೆ ಏನೇನಾಗ್ತಾ ಇದೆ ಅಂತ. ಅದು ಏನೇ ಇದ್ರು ಕೂಡ ಯಾವ ಮುಲಾಜಿಲ್ಲದೆ ಕುಮಾರಸ್ವಾಮಿ ಅವ್ರನ್ನ ಬಹಳ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದಾರೆ, ಅದನ್ನ ಮಾಡ್ತಾ ಇದ್ದಾರೆ. ನನ್ನ ಒಂದು ಅನಿಸಿಕೆ, ಇವತ್ತು ಅಧಿಕೃತ ವಿರೋಧ ಪಕ್ಷದ ಏನು ಬಿಜೆಪಿ ಇದೆ, ಅದು ಇನ್ನೊಂದಷ್ಟು ಗಟ್ಟಿಯಾಗಿ ನಿಲ್ಲಬೇಕು, ಇನ್ನೊಂದಷ್ಟು ಸಮಗ್ರವಾಗಿ ಇವರ ವಿಚಾರಗಳನ್ನ ಜನರಿಗೆ ತಿಳಿಸುವಂತದ್ದಾಗ್ಬೇಕು. ಯಾವುದೇ ಪಕ್ಷ ಆದ್ರೂ ಸರ್ ಆಂತರಿಕ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಬಿಜೆಪಿ ಕೂಡ ಆಂತರಿಕ ಸಮಸ್ಯೆ ಸ್ವಲ್ಪ ಹೆಚ್ಚಾಗಿರೋದ್ರಿಂದಾಗಿ ಎದುರಿಸೋದಕ್ಕೆ ಸಾಧ್ಯ ಆಗ್ತಿಲ್ವಾ? ಈಗ ನಿಮ್ಮಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ. ಈಗ GT ದೇವೇಗೌಡರು ಸ್ವಲ್ಪ ದೂರ ಉಳ್ಕೊಂಡ್ಬಿಟ್ಟಿದ್ದಾರೆ, ಅವ್ರನ್ನ ತರೋ ಪ್ರಯತ್ನ ಏನಾದರೂ ಆಗತ್ತಾ? ಏನ್ ಮಾಡ್ತೀರಿ ಈ ಆಂತರಿಕ ಸಮಸ್ಯೆಗಳಿಗೆ ಮದ್ದರಿಯೋದು ಹೆಂಗೆ? ಇದು ಎಲ್ಲಾ ಪಕ್ಷಗಳಲ್ಲೂ ಕೂಡ ಸಮಸ್ಯೆಗಳು ಇರ್ತವೆ. ಆದ್ರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು ಹೆಚ್ಚು ಪ್ರಬಲವಾಗಿರೋದ್ರಿಂದ ಅಲ್ಲೂ ಕೂಡ ಯಾರು ರಾಜ್ಯಾಧ್ಯಕ್ಷರಾಗಬೇಕು ಈಗ ಇದ್ದಾರೆ. ಆದ್ರೆ ನಾನು ಆ ಸ್ಥಾನಕ್ಕೆ ಬರಬೇಕು ಅನ್ನುವಂಥದ್ದು ಪ್ರಬಲ ಪೈಪೋಟಿ ಅವ್ರು ನಡೀತಾ ಇದೆ. ಬಹುಶಃ ನನ್ಗನ್ಸುತ್ತೆ ಅದು ಶೀಘ್ರದಲ್ಲೇ ಇತ್ಯರ್ಥ ಮಾಡ್ತಾರೆ ಅಂತ ಬಿಜೆಪಿಯಲ್ಲಿ. ನಮ್ಮಲ್ಲಿ GT ದೇವೇಗೌಡರು ಬೇರೆ ಯಾವುದೋ ಕಾರಣಕ್ಕೆ ಅವ್ರಿಗೇನೋ ಮನ್ಸಿಗೆ ಬೇಜಾರಾಗಿ ಅವರು ನಮ್ಮ ಕೇಂದ್ರ ಕಚೇರಿಗೆ ಬರ್ತಾ ಇರ್ಲಿಲ್ಲ. ಸೊ ಹಾಗಾಗಿ ನಮ್ಮ ನಾಯಕರು ಕೂಡ ಬಹಳಷ್ಟು ದಿನ ವೆಯ್ಟ್ ಮಾಡಿದ್ರು, ಬರ್ತಾರೇನೋ ಮಾಡ್ತಾರೇನೋ ಅಂತ ಹೇಳಿ. ಹಾಗಾಗಿ ಮಾಡ್ಲಿಲ್ಲ. ಅವರು ಕೂಡ ಹಲವು ಸಂದರ್ಭಗಳಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾನು ಬಹಳ ದಿನಗಳಿಂದ ಅಲ್ಲೇ ಕಚೇರಿ ಕಡೆ ಹೋಗಿರ್ಲಿಲ್ಲ. ಪಕ್ಷ ಎಲ್ಲೋ ಒಂದ್ ಕಡೆ ಸಂಘಟನೆಯಲ್ಲಿ ಕುಂಠಿತ ಆಗಿತ್ತು ಅಂತ ನನಗೆ ಅನಿಸ್ತಾ ಇತ್ತು. ಹಾಗಾಗಿ ಈಗ ಯಾರನ್ನೋ ಮಾಡಿದ್ದಾರೆ, ಅವ್ರು ನನಗೂ ಕೂಡ ವಿಶ್ ಮಾಡಿದ್ರು, ಒಳ್ಳೇದಾಗ್ಲಿ ಕೃಷ್ಣಾರೆಡ್ಡಿ ಅವರೇ ಅಂತ ಹೇಳಿ ಅಭಿನಂದನೆಗಳನ್ನ ಕೂಡ ಸಲ್ಲಿಸಿದ್ರು. GT ದೇವೇಗೌಡರು ಯಾವತ್ತೂ ಕೂಡ ನಮ್ಮ ನಾಯಕರು. ಹಾಗಾಗಿ ಅವರ ಬೇರೆ ಯಾವುದೋ ಒಂದು ವಿಷಯಕ್ಕೆ ಮುನ್ಸ್ಕೊಂಡು ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಆ ಕಡೆ ಹೋಗಿರ್ಲಿಲ್ಲ, ಹಾಗಾಗಿ ಇದು ಆಗ್ಬೇಕಾಗಿತ್ತು, ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಇವತ್ತು ಕೂಡ ದೇವೇಗೌಡರು, GT ದೇವೇಗೌಡರು ನಮ್ಮ ನಾಯಕರು. ನಾನು ಟೆಲಿಫೋನ್ ಅಲ್ಲಿ ಕೂಡ ಅವ್ರಿಗೆ ಮಾತಾಡಿದ್ದೀನಿ, ನಿಮ್ಮ ಆಶೀರ್ವಾದ ಇರ್ಬೇಕಣ್ಣ, ನೀವು ಯಾವತ್ತೂ ಕೂಡ ಪಕ್ಷ ಬಿಟ್ಟು ಹೋಗ್ಬಾರ್ದು ಅನ್ನುವಂಥದ್ದನ್ನ ಕೂಡ ಹೇಳಿದ್ದೀನಿ. ಮತ್ತೆ ನನಗೆ ಮನೆಗೆ ಬರೋದಕ್ಕೆ ಒಂದು ಟೈಮ್ ಕೊಡಿ, ನಾನು ಮನೆಗೆ ಕೂಡ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಅವರು ಮೊನ್ನೆ 20ನೇ ತಾರೀಕುವರೆಗೂ ಸ್ವಲ್ಪ ಯಾವುದೋ ಸೊಸೈಟಿ ಇದರಲ್ಲಿ ಇದ್ದೀನಿ, ಎಲೆಕ್ಷನ್ ಅಲ್ಲಿ ಯಾವುದೋ ಸಹಕಾರ ಸಂಘದ ಯಾವುದೋ ಇದೆ, ಅದು ಮುಗಿಸ್ಕೊಂತೀನಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಅವ್ರ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಖಂಡಿತ ಮಾಡ್ತೀನಿ. ಯಾಕಂದ್ರೆ ದೊಡ್ಡ ದೊಡ್ಡ ನಾಯಕರು ಚಿಕ್ಕವರಿಗೆ ಅಥವಾ ಕಾರ್ಯಕರ್ತರಿಗೆ ಪ್ರೇರಣೆ ಸರ್, ಅವರು ಹುರಿದುಂಬಿಸಿ ಜೊತೆಗೆ ನಿಂತ್ಕೋಬೇಕು, ಅವರೇ ಮುನ್ಸ್ಕೊಂಡ್ಬಿಟ್ರೆ ಅನ್ನುವಂತ ಭಾವನೆ ಸಹಜವಾಗಿ ಬರುತ್ತೆ. ಏನ್ ಮಾಡೋದು, ಅದು ಮೊದಲಿಂದ ಒಂದ್ ರೀತಿ ಬೆಳೆದು ಬಂದಿರ್ತಾರೆ, ಅವ್ರಿಗೆ ಸಣ್ಣ ಪುಟ್ಟ ಎಲ್ಲ ವಿಚಾರಗಳನ್ನ ತಲೆಗೆ ಹಚ್ಕೊಂಡ್ಬಿಡ್ತಾರೆ. ಹಾಗಾಗಿ ಪಾಪ ಅವರು ಹೇಳಿದ್ದಾರೆ, ಇದು ಕುಂಠಿತ
ಆಗಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಆದರೂ ಕೂಡ ಈಗ ಹೊಸದಾಗಿ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗ್ಲಿ ಅಂತ ಹೇಳಿ ನನಗೂ ಕೂಡ ಟೆಲಿಫೋನಲ್ಲಿ ಅವರು ವಿಶ್ ಮಾಡಿದ್ರು. ನಾನು ಟೈಮ್ ಕೇಳಿದ್ದೀನಿ. ಟೈಮ್ ಕೇಳಿ ನಾನು ಮನೆಗೆ ಹೋಗಿ ಮಾತಾಡ್ತೀನಿ. ಮತ್ತು ನಮ್ಮ ಪಕ್ಷದಲ್ಲಿ ಇನ್ನೇನು ಆ ಥರ ಅಸಮಾಧಾನಗಳು ಎಲ್ಲೆಲ್ಲಿದೆ ಖಂಡಿತ ನಾನು ಸೀನಿಯರು ಜೂನಿಯರ್ ಅಂತ ನೋಡೋದಿಲ್ಲ. ನಾನು ಖಂಡಿತ ಹೋಗಿ ಮನವೊಲಿಸಿ, ಈಗ ಒಂದೇ ಗುರಿ ನಮಗೆ, ಮುಂದಿನ 2028ರಲ್ಲಿ ನಡೆಯುವಂಥ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ NDA ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾರೆ. ವಿಶ್ವಾಸ ಇದೆಯಾ ಸರ್? ಖಂಡಿತ 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 ಇದೆ. ಈಗ JDS ನ ಗ್ರಾಫ್ ನೋಡ್ಕೊಂಬಂದ್ರೆ ಸರ್ 40, 20, 40, 19 ಹಿಂಗೆ ಇಳಿಮುಖ ಆಗ್ತಾ ಇದೆ. ಏರೋದು ಯಾವಾಗ ಸರ್? ಏನ್ ಮಾಡ್ಬೇಕು? ಎಲ್ಲಿ ವೈಫಲ್ಯ ಅಂತ? ಯಾಕಂದ್ರೆ ನೀವು ಜನರ ಹತ್ರ ಈಗಲೂ ಸರ್ವೆಗೆ ಹೋಗಿ, ಹಳ್ಳಿಗೆ ಹೋಗಿ, ಗ್ರಾಮೀಣ ಭಾಗದಲ್ಲಿ ಎಲ್ಲೇ ಮಾತಾಡೋದು ನಿಮ್ಮ ಮುಖ್ಯಮಂತ್ರಿ ಯಾರು ಅಂದ್ರೆ ಎಷ್ಟೋ ಜನ ಈಗಲೂ ಬೇಕಾದ್ರೆ ಕುಮಾರಸ್ವಾಮಿ ಅಂತಾರೋ ಏನೋ, ಎಷ್ಟೋ ಜನ ನಿಮ್ಗೆ ಯಾರು ಮುಖ್ಯಮಂತ್ರಿ ಬೇಕು ಅಂದ್ರೆ ಕುಮಾರಣ್ಣ ಬೇಕು ಅಂತ ಹೇಳ್ತಾರೆ. ಬಟ್ ಇಟ್ ಹ್ಯಾಸ್ ಟು ಕನ್ವರ್ಟ್ ಆಸ್ ವೋಟ್ಸ್. ಭಾವನೆಗಳಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ, ಬಟ್ ವೋಟ್ಗಳಾಗಿ ಕನ್ವರ್ಟ್ ಆಗ್ತಾ ಇಲ್ಲ. ಈ ಕುಮಾರಸ್ವಾಮಿ ಅವರಿಗೆ ಇವತ್ತು ಜನ ನಿಜವಾಗ್ಲೂ ಕೂಡ ಅವರು 2023ರಲ್ಲಿ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ಯಾರು ಹಣ ಕೊಟ್ಟು ಜನ ಕರ್ಕೊಂಡ್ ಬರ್ತಾ ಇರ್ಲಿಲ್ಲ. ವಾಲಂಟ್ರಿ ಆಗಿ 15,000, 20,000, 30,000 ಜನ ಸೇರ್ತಾ ಇದ್ರು. ಕುಮಾರಸ್ವಾಮಿ ಅವರು ಹೋಗ್ತಾರೆ, ಅಲ್ಲಿ ಭಾಷಣ ಮಾಡ್ತಾರೆ. ಆಮೇಲೆ ಕುಮಾರಸ್ವಾಮಿ ಅವರು ಹಿಂದೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಮುಂದೆ ಕೊಡುವಂತ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬರ್ತಾರೆ. ಅಲ್ಲಿ ಯಾರು ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಾರೆ ಅವರು ಅದನ್ನ ಸರಿಪಡಿಸ್ಕೊಬೇಕು. ಕುಮಾರಸ್ವಾಮಿ ಅವರು ಬಂದಾಗ ಜನ ಬಂದಿದ್ದಾರೆ ವೋಟ್ ಹಾಕ್ಬಿಡ್ತಾರೆ ಅಂದ್ರೆ ಆಗೋದಿಲ್ಲ. ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗಿರ್ತಾರೆ ಸೊ ಅವರು ಅದನ್ನ ಸರಿಪಡಿಸ್ಕೊಬೇಕು. ಮತ್ತೆ ಅವರು ಆ ಜನರನ್ನ ವಿಶ್ವಾಸಕ್ಕೆ ತಗೊಬೇಕು. ಜನರಿಗೆ ಒಂದು ಭಾವನೆ ಇದೆ ಏನಂದ್ರೆ ಕುಮಾರಸ್ವಾಮಿ ಬಂದಾಗ 50,000 ಜನ ಸೇರ್ತಾರೆ ಅಂದ್ರೆ 50,000 ಜನ ವೋಟ್ ಹಾಕ್ಬಿಡ್ತಾರೆ ಅಂತ. ಹಾಗಲ್ಲ, ನಾವು ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗಿರ್ತೀವಿ ಮಾಡ್ಬೇಕು, ಅಲ್ಲಿ ಮಾಡ್ಕೊಬೇಕು. ಅಲ್ಲಿ ಮತ್ತೆ ಏನೇನು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ ಅದನ್ನ ಸರಿಪಡಿಸ್ಕೊಬೇಕು. ಕುಮಾರಸ್ವಾಮಿ ಮೇಲೆ ವ್ಯಾಮೋಹಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ. ಅಲ್ಲಿ ಅದು ನಮ್ಗೆ ಯಾವ ಜಿಲ್ಲೆಯವರು ಅಂತ ನಮಗೆ ಗೊತ್ತಿರೋದಿಲ್ಲ. ಆದ್ರೂ ಕೂಡ ಎಲ್ರು ಬಂದಿರೋರೆಲ್ಲ ನಮ್ಮ ಕ್ಷೇತ್ರದವ್ರೆ ಅಂದ್ಕೊಂಡ್ರು ತಪ್ಪಾಗುತ್ತೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥವ್ರದ್ದು ಬಹಳ ದೊಡ್ಡ ಜವಾಬ್ದಾರಿ ಇರ್ತದೆ. ಆ ಕ್ಯಾಂಡಿಡೇಟ್ ಆಗ್ಬೇಕು ಅನ್ನುವಂಥವ್ರು ಅದನ್ನ ಸರಿಪಡಿಸ್ಕೊಂಡು ಸ್ವಲ್ಪ ಎಲ್ಲಿಂದ ಬಂದಿದ್ದಾರೆ ಜನ, ಈ ಕ್ಷೇತ್ರದ ಜನ ಎಷ್ಟಿದ್ದಾರೆ, ಇವೆಲ್ಲ ಕೂಡ ಯೋಚನೆ ಮಾಡಿ ಕೆಲಸ ಮಾಡ್ಬೇಕಾಗ್ತದೆ. 28 ಚುನಾವಣೆಯಲ್ಲಿ ನೀವು ಬರ್ತೀರಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಿದ್ದೀರಿ ಸರ್. ಬಟ್ 140 ಮ್ಯಾಂಡೇಟ್ನ ಎದುರಿಸೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಮೊನ್ನೆ ಸಿದ್ದರಾಮಯ್ಯನವ್ರು ಮಾತಾಡಬೇಕಾದ್ರೆ ಹೀಗೆ ಮಾತಾಡ್ತಿದ್ರು. ಎಷ್ಟಪ್ಪ BJP ಅವ್ರು ಇರೋದು, ಏನು 60? JDS ಅವರು ಎಷ್ಟು, 18, 19 ಕೂಡಿಸಿದ್ರು 82 ಆಗಲ್ಲ ಅಂತ ಹೇಳ್ತಿದ್ರು. ಏನಂತೀರಿ ಇದ್ರ ಬಗ್ಗೆ? ಅಲ್ಲ, ನಾನು ಪ್ರಾರಂಭದಲ್ಲೇ ನಿಮ್ಗೆ ಹೇಳಿದೆ, ಇತಿಹಾಸ ಇದೆ. ಇತಿಹಾಸ 89ರಲ್ಲಿ ವೀರಪ್ಪ ಮೊಯ್ಲಿ ಅವರಿದ್ರು, ಮುಖ್ಯಮಂತ್ರಿಗಳಾಗಿದ್ರು. 94ರಲ್ಲಿ ಅವ್ರು ಬಂದಿಲ್ಲ. 94ರಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ಚುನಾವಣೆ ಆಗಿ ಮುಖ್ಯಮಂತ್ರಿಗಳಾದ್ರು, ಪ್ರಧಾನಮಂತ್ರಿಗಳಾದ್ರು. 99ರಲ್ಲಿ ಬಂದಿಲ್ಲ. 99ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದ್ರು. 135 ಇತ್ತು ಅವ್ರದ್ದು. 135 ಇದ್ರೆ 34 ಜನ ಮಂತ್ರಿಗಳು ಸೋತೋಗ್ಬಿಟ್ರು. ಅವ್ರ ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಬಹುತೇಕ ಮಂತ್ರಿಗಳು ಸೋತೋಗ್ಬಿಟ್ರು. ಆವತ್ತು ಅವ್ರು ಬಂದಿಲ್ಲ. 2004ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಯಾರಿಗೂ ಬಂದಿಲ್ಲ. ಬಿಜೆಪಿಗೂ ಪೂರ್ಣ ಬಹುಮತ ಬಂದಿಲ್ಲ, ಕಾಂಗ್ರೆಸ್ಗೂ ಬಂದಿಲ್ಲ, JDSಗೂ ಬಂದಿಲ್ಲ. 2008ರಲ್ಲಿ ಚುನಾವಣೆ ಆಯ್ತು. ಆವತ್ತು ಪೂರ್ಣ ಬಹುಮತ ಯಡಿಯೂರಪ್ಪನವ್ರು ಬಂದಿರ್ಲಿಲ್ಲ. ಇಂಡಿಪೆಂಡೆಂಟ್ ತಗೊಂಡು ಸರ್ಕಾರ ರಚನೆ ಮಾಡಿದ್ರು. 13ರಲ್ಲಿ 122 ಸ್ಥಾನ ಬಂತು ಕಾಂಗ್ರೆಸ್ನವ್ರಿಗೆ. 18ರಲ್ಲಿ ಬಂದಿಲ್ಲ. 18ರಲ್ಲಿ ಅವ್ರು 66ಕ್ಕೆ ಇಳಿದು ಬಿಟ್ರು. ನೀವು ನೋಡಿ, ಇತಿಹಾಸ ನೋಡಿದ್ರೆ ನಮಗ್ ಗೊತ್ತಾಗುತ್ತೆ. 18ರಲ್ಲಿ ಮತ್ತೆ ಅದೇ ಪರಿಸ್ಥಿತಿ ಆಯ್ತು. ಅಂಕಿಅಂಶ ಬರದೇ ಇದ್ದ ಕಾರಣ ಅವತ್ತು ಕೂಡ ಆಗ್ಲಿಲ್ಲ. ಈಗ 2023ರಲ್ಲಿ ಗ್ಯಾರಂಟಿಗಳು ಇನ್ನೊಂದು ಏನೇನೋ ಹೇಳಿ ಬಂದಿದ್ದಾರೆ. ಈಗ ನಾವು ಇತಿಹಾಸ, ನಾವು 30 ವರ್ಷಗಳ ಇತಿಹಾಸ ನೋಡಿದ್ರೆ ಬಹುಶಃ ಮತ್ತೆ ಅದು ಹೋಗುತ್ತೆ. ಅಂದ್ರೆ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನ ಕೊಡಬೇಕು. ಈ ತರ ಪುಕ್ಕಟ್ಟೆ ಪಾಪ್ಯುಲಾರಿಟಿ ಸ್ಕೀಮ್ಸ್ ಅನ್ನ ತಂದು ಅದು 5 ವರ್ಷನೇ ಅಷ್ಟೇ, ಮುಂದೆ ಬರೋಕ್ಕಾಗಲ್ಲ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಇವತ್ತು ನಾವು ನಿಜವಾಗ್ಲೂ ನೋಡಿದ್ರೆ ಭಯ ಆಗುತ್ತೆ. 8 ಲಕ್ಷ ಕೋಟಿ ನಾವು ಸಾಲದಲ್ಲಿದ್ದೀವಿ. 8 ಲಕ್ಷ ಕೋಟಿ. ಈಗಿರ್ತಕ್ಕಂಥ ನಡೆ ಹೇಗಿದೆ ಅಂದ್ರೆ, ಪ್ರತಿ ವರ್ಷ ನೀವು 1 ಲಕ್ಷ 1,10,000 ಇದು ಮಾಡ್ಲೇಬೇಕಾಗಿದೆ. ಅಂದ್ರೆ ಮುಂದೆ ನೀವು ಅಧಿಕಾರಕ್ಕೆ ಬಂದ್ರು ಕಷ್ಟನೇ ಸರ್, ಅದು ಸುಲಭ ಸಾಧ್ಯ ಇಲ್ಲ. ನನಗೆ 2019ರಲ್ಲೇ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಅಂದ್ರೆ ಅವತ್ತು ಅವರು ಏನು ಒಳಗಡೆ ಇದ್ರು ಸರ್ಕಾರದಲ್ಲಿ,
ಮುಂದೆ ಯಾರು ಬಂದ್ರು ಬಹಳ ಕಷ್ಟ ಇದೆ ಬ್ರದರ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಇವತ್ತು ಈ ಸಾಲದ ಪ್ರಮಾಣ ನೋಡಿದ್ರೆ ಇದು ಪ್ರತಿ ವರ್ಷ 1 ಲಕ್ಷ ಮಾಡ್ಕೊಂಡು ಹೋಗ್ತಾ ಇದ್ರೆ, ಈ ಕಡೆ ಈಗೇನು ನಾವು 1 ಲಕ್ಷ ಬಡ್ಡಿ ಕಟ್ತಾ ಇದ್ವಿ, 1 ಲಕ್ಷ ಕೋಟಿ, ಇದು ಇನ್ನೂ ಹೋಗುತ್ತೆ. 1,05,000 ಆಗುತ್ತೆ, 1,10,000 ಆಗುತ್ತೆ. ಇದೇನಾದ್ರೂ 1.5 ಲಕ್ಷಕ್ಕೆ ಬಂದ್ಬಿಟ್ರೆ ಇಲ್ಲಿ ರೆಗ್ಯುಲರ್ ಎಕ್ಸ್ಪೆಂಡಿಚರ್ಸ್ ಮತ್ತೆ ಇದು ಇವೆಲ್ಲ ಎರಡೂ ಸೇರಿ 3 ಲಕ್ಷ ಕೋಟಿ ಬೇಕು ನಿಮ್ಗೆ. ನಾವು ನಮ್ಮ ರೆವಿನ್ಯೂ ಇದೆ ಎಲ್ಲ ನೋಡಿದಾಗ ಅಷ್ಟಕ್ಕೆ ಇರುತ್ತೆ. ಆದ್ರೆ ಇದು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಕಡೆ ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡಾಗ ಏನಾಗುತ್ತೆ, ಬಾಂಗ್ಲಾದೇಶಲ್ಲಿ ಓಡೋದ್ರಲ್ಲ, ಶ್ರೀಲಂಕಾದಲ್ಲಿ ಓಡೋದ್ರಲ್ಲ, ನೇಪಾಳಲ್ಲಿ ಓಡೋದ್ರಲ್ಲ, ಪಾಕಿಸ್ತಾನದಲ್ಲಿ ಓಡೋದ್ರಲ್ಲ, ಓಡ್ಬೇಕಾಗ್ತದೆ. ಕರ್ನಾಟಕ ಶ್ರೀಮಂತ ರಾಜ್ಯ ಅಲ್ವಾ ಸರ್? ಕರ್ನಾಟಕ ಶ್ರೀಮಂತ ರಾಜ್ಯ. ಕುಮಾರಣ್ಣ ಅವರು ಅದನ್ನೇ ಹೇಳೋದು, ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಸಂಪನ್ಮೂಲಗಳಿಗೆ ಏನು ಕೊರತೆ ಇಲ್ಲ, ಅನುಭವ ಇರಬೇಕು. ನಾನಿವತ್ತು ಸಿದ್ದರಾಮಯ್ಯನವ್ರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ. ಇವತ್ತು ನಾನು 18 ಸಾರಿ ಬಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇವತ್ತು 18 ಸಾರಿ ನೀವು ಬಜೆಟ್ ಮಂಡನೆ ಮಾಡಿದ್ದೀರಾ, ಸರಿ. ನೀವು ಇವತ್ತು ಅಭಿವೃದ್ಧಿ ಕುಂಠಿತ ಆಗಿದೆ, ಇವತ್ತು ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದಾವೆ, ನೀವು ಒಂದು ಕಡೆ ಸಾಲದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸಾಲದ ಪ್ರಮಾಣ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಇಷ್ಟೆಲ್ಲ ಹೇಳ್ತಾರಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಲ ಆಗ್ಬಾರ್ದಾಗಿತ್ತು. ಅದನ್ನ ಇತಿಮಿತಿಯಲ್ಲಿ ಇರೋ ತರ ನೋಡ್ಕೊಬೇಕಾಗಿತ್ತು. ನಾನು ಅದನ್ನ ಹೇಳಿದ್ದು, ಈ 99ರಿಂದ ಇವತ್ತುವರೆಗೆ 26 ವರ್ಷದಲ್ಲಿ ಇವತ್ತು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ, ಇವತ್ತು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು, ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು, ಮತ್ತು ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆದ್ರು, ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಯಡಿಯೂರಪ್ಪನವರಾದ್ರು, ಸದಾನಂದ ಗೌಡರಾದ್ರು, ಜಗದೀಶ್ ಶೆಟ್ಟರ್ ಆದ್ರು, ಬೊಮ್ಮಾಯಿ ಅವರಾದ್ರು. ಇವ್ರೆಲ್ಲರದು ಕೂಡ ನಾವು ಗಮನಿಸಿದಾಗ ಬಹಳ ಕಡಿಮೆ ಸಾಲ ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು, ಮತ್ತೆ ರೈತರ ಸಾಲ ಮನ್ನಾ ಕೂಡ ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು. ಸರ್, ಈಗ ಮುಂದಿನ ದಿನಗಳಲ್ಲಿ ನೀವು ಪಕ್ಷವನ್ನ ಬಲವರ್ಧನೆ ಮಾಡಬೇಕು, ಮುಂದಕ್ಕೂ ತಗೊಂಡು ಹೋಗ್ಬೇಕು. ಇದ್ರ ನಡುವೆ ಬಹಳಷ್ಟು ಸವಾಲುಗಳು ಇರೋದ್ರಿಂದಾಗಿ ಆಗಾಗ JDS ಮೇಲಿರುವಂತಹ ಒಂದು ಟೀಕೆ ಬಗ್ಗೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. JDS ಕುಟುಂಬ ರಾಜಕಾರಣಕ್ಕಷ್ಟೇ ಸೀಮಿತವಾಗಿದೆ ಅನ್ನುವಂತಹ ಇಂಥ ಕಮೆಂಟ್ಸ್ಗೆ ನಿಮ್ಮ ಉತ್ತರ ಏನು ಅಂತ? ಯಾಕಂದ್ರೆ ನೀವು ಇವತ್ತು ಅಧಿಕಾರದಲ್ಲಿದ್ರಿ, ಅಂದ್ರೆ ನಿಮ್ಮೊಂದು ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ. ಸೊ ಕುಟುಂಬ ರಾಜಕಾರಣ ಮತ್ತು ಇವತ್ತು ನಾನು ನಿಮ್ಗೆ ಹೇಳ್ತಕ್ಕಂಥದ್ದು, ಇವತ್ತು JDS ಪಕ್ಷದಲ್ಲಿ ಮಾತ್ರ ಕುಟುಂಬ ರಾಜಕಾರಣ ಅಂತಿಲ್ಲ. ಇವತ್ತು ನೀವು ಉದಾಹರಣೆಗೆ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ತಗೊಳ್ಳಿ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ, ಮಗ ಇವತ್ತು MLC ಆಗಿದ್ದಾರೆ. ಯಡಿಯೂರಪ್ಪನವ್ರ ಮನೆಯಲ್ಲಿ ತಗೊಳ್ಳಿ, ಇವತ್ತು ಒಬ್ಬ ಮಗ ಸಂಸದರಾಗಿದ್ದಾರೆ, ಒಬ್ಬ ಮಗ MLA ಆಗಿ ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ. ನೀವು ಯಾವ ಕುಟುಂಬದಲ್ಲಿ, ಎಲ್ಲಾ ಕುಟುಂಬಗಳಲ್ಲಿ. ಆಮೇಲೆ ನಮ್ಮ ಇದೆ ಅಲ್ಲ, ಇವತ್ತು ನೀವು ತಮಿಳುನಾಡು ತಗೊಳ್ಳಿ, ಸ್ಟಾಲಿನ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಮಗ ಉದಯ್ ಸ್ಟಾಲಿನ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು ನೀವು ಮಲಯಾಂ ಸಿಂಗ್ ನೀವು ಆ ಕಡೆ ಹೋದ್ರೆ, ನೀವು ಎಲ್ಲಾ ಕಡೆ, ನೀವು ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಇವತ್ತು ಚಂದ್ರಬಾಬು ನಾಯ್ಡು ಅವ್ರನ್ನ ತಗೊಳ್ಳಿ, ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರ ಮಗ ಮಂತ್ರಿ ಆಗಿದ್ದಾರೆ. ನೀವು ಎಲ್ಲಾ ಕಡೆನೂ ಇದೆ, ಎಲ್ಲಾ ಕಡೆನೂ ಇದೆ. ಇದು JDS ಪಕ್ಷದಲ್ಲಿ ಒಂದೇ ಅಂತಲ್ಲ, ಎಲ್ಲಾ ಪಕ್ಷದಲ್ಲಿ. ಇವತ್ತು ಒಂದೇ ಕುಟುಂಬದಲ್ಲಿ ಇವತ್ತು ಸೋನಿಯಾ ಗಾಂಧಿ ಅವರು ಇವತ್ತು ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ರಾಹುಲ್ ಗಾಂಧಿ ಅವರು ಇವತ್ತು ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಇಲ್ಲಿ ಕೇರಳದಲ್ಲಿ ನಿಂತು ಗೆದ್ದು ಅವರು ಕೂಡ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ. ನೀವು ಯಾವ ಕುಟುಂಬದಲ್ಲಿ, ಎಲ್ಲಾ ಕುಟುಂಬದಲ್ಲಿ ಇದೆ. ಇವತ್ತು ಯಾರಿಗೂ ಕೂಡ, ಯಾವ ಪಕ್ಷಕ್ಕೂ ಕೂಡ ನೈತಿಕತೆ ಇಲ್ಲ ಅಂದ್ರೆ ಕುಟುಂಬ ರಾಜಕಾರಣ ಅಂತ ಹೇಳುವುದಕ್ಕೆ. ಇವತ್ತು ನಾನು ಒಬ್ಬ ರೆಡ್ಡಿ ಜನಾಂಗದಲ್ಲಿದ್ದೀನಿ, ನನಗೆ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇವತ್ತು ಕುರುಬರಿದ್ದಾರೆ, SCಗಳಿದ್ದಾರೆ, STಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಕುಟುಂಬದಲ್ಲಿ ಕುಟುಂಬ ರಾಜಕಾರಣ ಅಂತ ಹೇಳುವಂತದಕ್ಕೆ ಯಾರಿಗೂ ಕೂಡ ನೈತಿಕತೆ ಇಲ್ಲ. ಎಲ್ಲ ಇಡೀ ದೇಶದಲ್ಲಿದೆ, ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಇದೆ. ನಮ್ಮ ಕರ್ನಾಟಕದಲ್ಲಿ ಅಂತ ಅಲ್ಲ, ಅಷ್ಟೇ ಅಲ್ಲ, ಎಲ್ಲಾ ಕಡೆನೂ ಇದೆ. ರೈಟ್ ಸರ್. ಇನ್ನು ಅಧಿವೇಶನ ಬರ್ತಿರೋದ್ರಿಂದಾಗಿ ಅಧಿವೇಶನದಲ್ಲಿ ಶಾಸಕರು ತಯಾರಿಯನ್ನು ನಡೆಸಿದ್ದಾರೆ ಸರ್, ಆಡಳಿತ ಪಕ್ಷವನ್ನ ಎದುರಿಸೋದಕ್ಕೆ? ಹೌದೌದು, ಈಗಾಗಲೇ ನಾವು ಕಳೆದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಆಯ್ತಲ್ಲ, ಆವತ್ತು ಗೋಲ್ಡ್ ಪಿಂಚ್ ಹೋಟ್ಲಲ್ಲಿ ಶಾಸಕಾಂಗ ಸಭೆ ಕರೆದಿದ್ರು. ನಾವೆಲ್ಲರೂ ಕೂಡ ಇದ್ವಿ, ಶಾಸಕರು ಕೂಡ ಭಾಗವಹಿಸಿದ್ರು. ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕು, ಯಾವ ರೀತಿ ಎದುರಿಸಬೇಕು ಅನ್ನೋದನ್ನ ಮಾಡಿದ್ವಿ. BJP ಅವರು ಕೂಡ ಅವರು ಮಾಡ್ಕೊಂಡಿದ್ದಾರೆ. ಈಗ ಬೆಳಗಾಮಲ್ಲಿ ಏನು ಅಧಿವೇಶನ ನಡೀತಾ ಇದೆ, ಅಲ್ಲಿ ಕೂಡ ಜಾಯಿಂಟ್ ಒಂದು ಮೀಟಿಂಗ್ ಕೂಡ ಮಾಡ್ತಾರೆ. ಮಾಡಿ ಯಾವ್ಯಾವ ವಿಚಾರಗಳಲ್ಲಿ ಎದುರಿಸಬೇಕು, ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಅನ್ನುವಂಥ ವಿಚಾರಗಳೆಲ್ಲ ಕೂಡ ಮಾತನಾಡಿದರೆ ಮಾಡ್ತಾರೆ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ JDS ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೆಜ್ಜೆಯನ್ನು ಇಡುತ್ತೆ ಮತ್ತು ಮೈತ್ರಿ ಜೊತೆಗಿರುವುದರಿಂದಾಗಿ BJP ಮತ್ತು JDS ಹೇಗೆ ಮುನ್ನುಗ್ಗುತ್ತೆ ಮತ್ತು ಕರ್ನಾಟಕ ಕಾಂಗ್ರೆಸ್ ಆಡಳಿತದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣಾರೆಡ್ಡಿ ಅವರು ಮಾತಾಡಿದ್ರು.
JDS ಒಂದು ಪ್ರಾದೇಶಿಕ ಪಕ್ಷ ಜೀವಂತವಾಗಿದೆ. ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕೊಡ್ತಾರೆ. ಮತದಾರ ಪ್ರಭುಗಳು ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಸರಿಯಾದಂತಹ ಉತ್ತರವನ್ನು ಕೊಡ್ತಾರೆ ಎನ್ನುವಂಥ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. 2028 ಚುನಾವಣೆಯಲ್ಲಿ ಬಿಜೆಪಿ ಹಾಗೂ JDS ಒಂದೊಳ್ಳೆ ಮ್ಯಾಂಡೇಟ್ ಅನ್ನ ಪಡೆದುಕೊಂಡು ಜನಸೇವೆಗೆ ಸಿದ್ಧವಾಗಿದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.